ಯಾವರ್ಣ ಪದವಾಕ್ಯಾರ್ಥ ಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಪ್ರಾಯೋಜಕರಾದಂತಹ ಶ್ರೀಮತಿ ಸುಧಾ ಮತ್ತು ಶ್ರೀ ಚಂದ್ರಶೇಖರ ದಂಪತಿಗಳವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ತಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಪರಬ್ರಹ್ಮ ವಸ್ತುವಿಗೆ ನಮಸ್ಕರಿಸಿ ಮತ್ತು ಇಂದಿನ ನನ್ನ ಕೆಲಸಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಈ 14ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಭಗವಂತನ ಉಪಾಸನೆಯ ಬೇರೆ ಬೇರೆ ಪ್ರಕಾರಗಳಲ್ಲಿ ಒಂದಾದಂತಹ ವಿಧಾನ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಈ ಶ್ಲೋಕದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಈಗ ಅರ್ಜುನನಿಗೆ ಒಂದು ಸಂಶಯ ಬಂತು. ಸತತಂ ಕೀರ್ತಯಂತಹ ಮತ್ತು ಯತಂತಹ ದೃಢವ್ರತಾಃ ನಮಸ್ಯಂತಹ, ಈ ಎಲ್ಲ ಮಾತುಗಳು ಸ್ವಲ್ಪ ಈ ಸಗುಣ ಉಪಾಸನೆಗೆ ಸಂಬಂಧಪಟ್ಟ ಅರ್ಥವನ್ನು ಕೊಡ್ತವೆ. ನಮಸ್ಕಾರ ಮಾಡಬೇಕು ಅಂದರೆ ನಮ್ಮ ಮುಂದೆ ಭಗವಂತನ ಒಂದು ಆಕಾರ ಇರಬೇಕು. ಹಾಗಾಗಿ ಅರ್ಜುನನಿಗೆ ಸಂಶಯ ಬಂತು, ಕೃಷ್ಣ, ಇದು ಒಂದೇ ಕ್ರಮವೋ ನಿನ್ನ ಆರಾಧನೆಗೆ, ಅಥವಾ ಇದರ ಬಿಟ್ಟು ಬೇರೆ ಇನ್ಯಾವುದಾದರೂ ಕ್ರಮ ಉಂಟೋ ಅಂತ ಕೇಳಿದೆ. ಯಾಕೆಂದರೆ ಉಪಾಸನೆಯಲ್ಲಿ ಬೇರೆ ಬೇರೆ ತರಹದ ಕ್ರಮಗಳಿರ್ತವೆ. ಉಪಾಸನೆ ಭಕ್ತಿಗಿಂತ ತೀರಾ ಭಿನ್ನ ಅಲ್ಲ, ಭಕ್ತಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋದಂಥದ್ದು ಅಷ್ಟೇ. ಆ ಹಿನ್ನೆಲೆಯಲ್ಲಿ ಅರ್ಜುನ ಈ ಪ್ರಶ್ನೆಯನ್ನು ಕೇಳಿದ. ಮತ್ತು ಈ ವಿಧಕ್ಕಿಂತ ಹೊರತಾದಂಥ ಬೇರೆ ವಿಧಾನ ಇದ್ದರೆ ನನಗೆ ತಿಳಿಸಿಕೊಡು ಅಂತ. ನೇರವಾಗಿ ಅಲ್ಲಿಲ್ಲ ಅರ್ಥ. ವ್ಯಾಖ್ಯಾನಕಾರರು ಈ ಅಭಿಪ್ರಾಯವನ್ನು ನಮ್ಮ ಮುಂದೆ ಇಡ್ತಾರೆ. ಆ ಹಿನ್ನೆಲೆಯಲ್ಲಿ 15ನೇ ಶ್ಲೋಕ ಹೊರಟಿತು. ಜ್ಞಾನಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಅರ್ಜುನ, ಕೆಲವರು ಜ್ಞಾನ ಎನ್ನುವಂಥ ಯಜ್ಞದಿಂದ ನನ್ನನ್ನು ಪೂಜಿಸುತ್ತಾರೆ, ಅಂದರೆ ನನ್ನ ಉಪಾಸನೆಯನ್ನು ಮಾಡ್ತಾರೆ. ಕೆಲವರು ಏಕತ್ವದಿಂದಲೂ ನನ್ನನ್ನು ಉಪಾಸಿಸುತ್ತಾರೆ, ಮತ್ತು ಕೆಲವರು ನನ್ನನ್ನು ಪೃಥಕ್ ಭಾವನೆಯಿಂದಲೂ ಉಪಾಸನೆ ಮಾಡ್ತಾರೆ. ಮತ್ತು ಮೂರನೇ ಗುಂಪಿನವರಿದ್ದಾರೆ, ಅವರು ವಿಶ್ವತೋಮುಖನಾದಂತಹ ಪರಮಾತ್ಮನೊಬ್ಬನಿದ್ದಾನೆ ಅಂತ ತಿಳಿದು ನನ್ನನ್ನು ಆ ವಿಶ್ವರೂಪ ಭಾವನೆಯಲ್ಲಿ ನನ್ನನ್ನು ಅವರು ಉಪಾಸನೆ ಮಾಡ್ತಾರೆ. ಹೀಗೆ ಮೊದಲನೆಯವರು ಏಕತ್ವ ಭಾವನೆಯಿಂದ, ಎರಡನೆಯವರು ಪೃಥಕ್ ಭಾವನೆಯಿಂದ, ಮತ್ತು ಮೂರನೆಯವರು ವಿಶ್ವತೋಮುಖ ರೂಪದಿಂದ. ಹೀಗೆ ಈ ಮೂರು ರೀತಿಯಲ್ಲೂ ಸಹ ನನ್ನನ್ನು ಉಪಾಸಿಸುವಂತಹ ಒಂದು ಕ್ರಮ ಇದೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಈ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದಂತಹ ಶ್ರವಣ ಮತ್ತು ಕೀರ್ತನ ಮತ್ತು ನಮಸ್ಕಾರ, ಇವುಗಳಿಗಿಂತಲೂ ಆಳವಾಗಿ ಉಪಾಸನೆ ಮಾಡಬೇಕು ಅನ್ನುವಂತಹ ಬಯಸಿದಂತಹ ಉಪಾಸಕರಿಗೆ ಈ ಶ್ಲೋಕ. ಹೇಗೆ ಅಂದರೆ ಏಕತ್ವೇನ ಅಂತ. ಏಕತ್ವೇನ, ಒಂದರ ಭಾವಕ್ಕೆ ಸಂಸ್ಕೃತದಲ್ಲಿ ಏಕತ್ವ ಅಂತ ಹೆಸರು, ಅಥವಾ ಏಕತಾ ಅಂತ. ಈ ಮಾತನ್ನೆಲ್ಲ ನಾವು ಕನ್ನಡದಲ್ಲಿ ಹೇಳ್ತೇವೆ, ರಾಷ್ಟ್ರೀಯ ಏಕತೆ ಅಂತ. ರಾಷ್ಟ್ರೀಯ ಏಕತ್ವ ಅಂತ ಹೇಳೋದಿಲ್ಲ,
ಏಕತೆ ಅಂತಲೇ ಹೇಳ್ತಾರೆ. ವಾಸ್ತವಿಕ ಏಕತ್ವ ಮತ್ತು ಏಕತಾ ಎಲ್ಲ ಸಮಾನವಾದಂಥ ಅರ್ಥವನ್ನು ಕೊಡುವಂತಹ ಪದಗಳು. ಇವರು ಹೇಗೆ ನನ್ನನ್ನು ಉಪಾಸನೆ ಮಾಡ್ತಾರೆ ಅಂದರೆ ಏಕತ್ವೇನ. ಹೇಗೆ ಇದರ ಸ್ವರೂಪ ಅಂದರೆ ಏಕತ್ವೇನ ಅಂದರೆ ಉಪಾಸನೆ ಅಂದ ತಕ್ಷಣ ಉಪಾಸಕನೊಬ್ಬ ಇರಬೇಕು. ಆ ಉಪಾಸಕ ಉಪಾಸನೆ ಮಾಡುವ ದೇವತೆ ಇನ್ನೊಂದಿರಬೇಕು. ಅಂದರೆ ಅದು ಉಪಾಸ್ಯ, ಈತ ಉಪಾಸಕ. ಇವರ ಉಪಾಸನೆ ಕ್ರಮ ಹೇಗೆ ಕೇಳಿದರೆ ಈ ಉಪಾಸ್ಯ ಮತ್ತು ಉಪಾಸಕ ಈ ಇಬ್ಬರಲ್ಲೂ ಸಹ ಅವರು ಅಭೇದ ಚಿಂತನೆಯನ್ನು ಮಾಡ್ತಾರೆ. ಇದು ಯಾವಾಗ ಸಾಧ್ಯ ಅಂತ ಕೇಳಿದರೆ ಶಾಸ್ತ್ರದಲ್ಲಿ ಇದಕ್ಕೊಂದು ವ್ಯವಸ್ಥೆ ಉಂಟು. ಈ ಉಪಾಸನೆಗೆ ಒಂದು ಪ್ರತ್ಯೇಕವಾದ ಶಬ್ದವೇ ಉಂಟು. ಇದನ್ನು ಅಹಂಗ್ರಹೋಪಾಸನೆ ಅಂತ ಕರೀತಾರೆ. ಶಾಸ್ತ್ರೀಯ ಶಬ್ದ ಇವೆಲ್ಲ. ಏನು ಈ ಅಹಂಗ್ರಹೋಪಾಸನೆ ಅಂದರೆ ಅದಕ್ಕೆ ನಮ್ಮ ಶಾಸ್ತ್ರಕಾರರು ಒಂದು ವಿವರಣೆಯನ್ನು ಕೊಡ್ತಾರೆ. ತ್ವಮ್ವಾ ಅಹಮಸ್ಮಿ ಭಗವೋ ದೇವ ತೇ ಅಹಂ ವೈ ತ್ವಮಸಿ. ಅಂದರೆ ಹೇ ಭಗವಂತ, ನಾನು ನೀನೇ ಆಗಿದ್ದೇನೆ, ನೀನೇ ನಾನಾಗಿದ್ದೇನೆ. ನಾನು ನೀನೇ ಆಗಿದ್ದೇನೆ, ನೀನು ನಾನೇ ಆಗಿದ್ದೇನೆ. ಎರಡು ಒಂದೇ ಆಯಿತಾ ಇಲ್ವ ಆವಾಗ? ಇದನ್ನೇ ಏಕತ್ವ ಅಂದರೆ ಇದನ್ನು ಅಹಂಗ್ರಹೋಪಾಸನೆ ಅಂದರೆ ನಮ್ಮ ಎದುರಿನಲ್ಲಿರುವಂಥ ಉಪಾಸ್ಯ ದೇವತೆಯನ್ನೇ ಅಹಂ ನಾನು ಅಂತ ಭಾವಿಸಿಕೊಂಡು ಉಪಾಸನೆ ಮಾಡುವಂಥದ್ದು. ಇದು ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಈ ಉಪಾಸನೆ ಬಹಳ ಕಷ್ಟ. ಇದು ಪ್ರಾರಂಭದಲ್ಲಂತೂ ಸುತರಾಮ್ ಮನಸ್ಸಿಗೆ ಒಗ್ಗೋದಿಲ್ಲ. ನಾನು ನೀನೇ ಆಗಿಬಿಟ್ಟಿದ್ದೇನೆ ಅಂತ ಆದಮೇಲೆ ಇನ್ನೊಂದು ಸಂಶಯ ಬರುತ್ತೆ, ಮತ್ತು ನಾನು ಇನ್ನು ಆಗಬೇಕಾದ್ದೇನೂ ಇಲ್ವಲ್ಲ, ಯಾಕೆ ಮಾಡಬೇಕು ಅಲ್ವಾ? ಮತ್ತು ನಾನೇನೆ, ಹಾಗೆ ನಾನು ದೊಡ್ಡವನಾಗಿಬಿಟ್ಟೆ, ಈ ಭಾವನೆಯೂ ಬರ್ತದೆ. ಆದರೆ ಇದೇ ದಾರಿ ತಪ್ಪಿಸುವಂಥ ಒಂದು ಈ ತಪ್ಪುವಿಕೆ ಮತ್ತು ನಾವು ಜಾರುವಂಥ ಸಂಭವ ಇಲ್ಲುಂಟು. ಹಾಗಾಗಿ ಈ ಅಹಂಗ್ರಹೋಪಾಸನೆಯನ್ನು ಎಲ್ಲ ಅಧಿಕಾರಿಗಳು ಹೇಳೋದಿಲ್ಲ. ಸಾಮಾನ್ಯವಾಗಿ ಮಂದಾಧಿಕಾರಿಗಳಿಗೆ, ಮಧ್ಯಮಾಧಿಕಾರಿಗಳಿಗೆ ಇದನ್ನು ಹೇಳೋದೇ ಇಲ್ಲ, ಉತ್ತಮಾಧಿಕಾರಿಗಳಿಗೆ ಮಾತ್ರ. ಅಷ್ಟೇ ಅಲ್ಲ, ಆ ಉಪಾಸನೆಯ ಸಂದರ್ಭದಲ್ಲಿ ಇಂಥ ಒಂದು ಚಿಂತನೆ ಬಂದರೂ ಸಹ ಉಪಾಸನೆ ವ್ಯರ್ಥ ಆಗಿಬಿಡ್ತದೆ ಅಲ್ವಾ? ಹಾಗಾಗಿ ಜಾರುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಇದನ್ನು ಉತ್ತಮಾಧಿಕಾರಿಗಳಿಗೆ ಅತ್ಯಂತ ಅಂದರೆ ಕರ್ಮವನ್ನು ಮಾಡಿ ಚಿತ್ತ ಶುದ್ಧ ಆದ ಮೇಲೆ ಭಕ್ತಿಯನ್ನು ಮಾಡಿ ಮನಸ್ಸು ಬೇರೆ ವಿಷಯಗಳಲ್ಲಿ ವಿರಕ್ತ ಆದ ಮೇಲೆ ಈ ಎಲ್ಲ ಲೌಕಿಕವಾದಂಥ ಕಾಮನೆಗಳ ಹಣೆಬರಹ ಇಷ್ಟು ಅಂತ ಅವುಗಳ ಮೇಲೆ ವೈರಾಗ್ಯ ಬಂದಾದ ಮೇಲೆ ಅಹಂಗ್ರಹೋಪಾಸನೆ. ಹಾಗಾಗಿ ಇದು ಎತ್ತರದ ಮೆಟ್ಟಲು. ಆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆತ ಉಪಾಸನೆ ಮಾಡ್ತಾನೆ ಸಾಧಕ. ಅಂದರೆ ನಾನು ಬೇರೆ ಅಲ್ಲ, ಉಪಾಸ್ಯ ದೇವತೆ ಬೇರೆ ಅಲ್ಲ ಅಂತ. ಇದು ಇಲ್ಲೂ ಮಾತ್ರ ಅಲ್ಲ, ಸೌಂದರ್ಯ ಲಹರಿಯಲ್ಲೂ ಈ ಮಾತನ್ನು ಆಚಾರ್ಯ ಶಂಕರರು ಹೇಳ್ತಾರೆ. ಘೃಣಿಭಿರಣಿಮಾದ್ಯಾಭಿರಭಿತಃ ಅಂತ ಒಂದು ಮಾತು ಬರುತ್ತೆ. ತಾಯಿಯನ್ನು ನೋಡ್ತಾ ನೋಡ್ತಾ ಆಕೆಯ ದೇಹದಿಂದ ಪ್ರಕಾಶ ಹೊರಹೊಮ್ಮುತ್ತಾ ಇದೆ. ಆ ಪ್ರಕಾಶ ಎಲ್ಲ ಕಡೆಗೂ ವ್ಯಾಪಿಸಿದೆ, ಅದರೊಳಗೆ ನಾನೂ ಸೇರಿದ್ದೇನೆ ಅಂಥೇಳಿ ಆ ಪ್ರಕಾಶಕ್ಕಿಂತ ನಾನು ಬೇರೆಯಾಗಿಲ್ಲ, ಎರಡೂ ಒಂದೇ ಎನ್ನುವಂಥ ಭಾವನೆ ಬರುವ ಹಾಗೆ ಹೇಳ್ತಾರೆ. ಮೇಲ್ನೋಟಕ್ಕೆ ನೋಡಿದರೆ ಅದು ಅಹಂಗ್ರಹೋಪಾಸನೆ ಅಂತ ಗೊತ್ತಾಗುವುದಿಲ್ಲ ನಮಗೆ. ಹೀಗೆ ಇದು ಪ್ರಾಚೀನ ಸಂಪ್ರದಾಯದಲ್ಲಿ ಇಂಥ ಒಂದು ಎತ್ತರದ ಉಪಾಸನೆಯ ಕ್ರಮ ಉಂಟು. ಅದನ್ನು ಇಲ್ಲಿ ಗೀತಾಚಾರ್ಯ ನಮಗೆ ತಿಳಿಸಿಕೊಡ್ತಾನೆ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ಹೇ ಭಗವಂತ, ನೀನು ಬೇರೆ ನಾನು ಬೇರೆ ಯಾವಾಗ ಕೇಳಿದರೆ ನಿನ್ನ ಸಗುಣ ರೂಪವನ್ನು ಇಟ್ಕೊಂಡಾಗ, ನನ್ನ ಈ ಭೌತಿಕವಾದಂಥ ದೇಹವನ್ನು ಇಟ್ಕೊಂಡಾಗ. ಆದರೆ ಈ ದೇಹದೊಳಗೆ ಮತ್ತು ನಿನ್ನ ಸಗುಣ ರೂಪದಲ್ಲಿರುವಂಥ ಚೇತನ ಒಂದೇ ಹೌದು ಅಲ್ವೋ? ಹಾಗಾಗಿ ನಾವಿಬ್ಬರೂ ಸಹ ಚೇತನದ ನೆಲೆಯಲ್ಲಿ ಒಂದೇ ಹೊರತೂ ಸಹ ಎರಡಲ್ಲ. ಪ್ರಪಂಚದಲ್ಲಿ ಎರಡು ಚೇತನ ಅನ್ನೋದು ಇಲ್ಲವೇ ಇಲ್ಲ. ಆದ್ದರಿಂದ ಈ ರೀತಿಯಾಗಿ ಈ ಭೇದ ಬುದ್ಧಿ ರಹಿತರಾಗಿ ಅಂದರೆ ಅಭೇದ ಬುದ್ಧಿಯ ನೆಲೆಯಲ್ಲಿ ಉಪಾಸನೆ ಮಾಡ್ತಾರೆ. ಇವರು ಉತ್ತಮಾಧಿಕಾರಿಗಳು ಅಂತ ಶಾಸ್ತ್ರ ಹೇಳುತ್ತೆ. ಇದಾದ ಮೇಲೆ ಎರಡನೇವರು ಪೃಥಕ್ತ್ವೇನ ಅಂತ. ಪೃಥಕ್ತ್ವೇನ ಅಂದರೆ ಇವರು ಮಧ್ಯಮಾಧಿಕಾರಿಗಳು. ಅಂದರೆ ನಾನು ಬೇರೆ,
ನನ್ನಿಂದ ಉಪಾಸ್ಯ ಆಗುವಂತಹ ದೇವತೆ ಬೇರೆ ಎನ್ನುವಂತಹ ಭಾವನೆ ಇರ್ತದೆ. ಪ್ರತೀಕದಲ್ಲಿ ಅಂದರೆ ಯಾವುದಾದ್ರೂ ಒಂದು ದೇವತಾ ಆಕಾರಗಳಲ್ಲಿ ಇವರು ಉತ್ಕೃಷ್ಟವಾದಂಥ ಬುದ್ಧಿಯನ್ನು ಇಡ್ತಾರೆ. ಹೇಗೆ ಅಂದರೆ ಪ್ರಪಂಚವನ್ನು ಬೆಳಗುವಂಥ ಸೂರ್ಯನಿದ್ದಾನೆ, ಆ ಸೂರ್ಯನನ್ನು ಸೂರ್ಯ ಅಂತಲೇ ಭಾವಿಸದೆ ಆದಿತ್ಯೋ ಬ್ರಹ್ಮೇತ್ಯುಪಾಸೀತ, ಅಂದರೆ ಆದಿತ್ಯ ಕೇವಲ ಆದಿತ್ಯ ಅಲ್ಲ, ಈತ ಸಾಕ್ಷಾತ್ ಪರಬ್ರಹ್ಮ ಅಂತ ಆ ಬೆಳಗುವಂಥ ಸೂರ್ಯನನ್ನು ಬ್ರಹ್ಮವಸ್ತು ಅಂತ ತಿಳಿದು ಏನು ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಪೃಥಕ್ತ್ವ ಅಂದರೆ ಇಲ್ಲಿ ನಾನು ಬೇರೆ ಮತ್ತು ನಾನು ಉಪಾಸನೆ ಮಾಡ್ತಾನೆ ಅಂತ ಸೂರ್ಯ ಬೇರೆ, ಆದರೆ ಆ ಸೂರ್ಯನಿಗೂ ಉಪಾಸ್ಯ ದೇವತೆ ಆದಂಥ ಸೂರ್ಯನಿಗೂ ಮತ್ತು ಪರಬ್ರಹ್ಮಕ್ಕೂ ಅಭೇದ. ಹೀಗೆ ಉಪಾಸನೆ ಮಾಡುವಂಥದ್ದು ಇದು ಪೃಥಕ್ತ್ವದ ಹಿನ್ನೆಲೆಯಲ್ಲಿ. ಹಾಗೆಯೇ ಮನೋಬ್ರಹ್ಮ, ನನ್ನ ಈ ಮನಸ್ಸು ಉಂಟಲ್ಲ ಇದು ಜಡವಾದದ್ದು, ಜಡವಾದಂಥ ಮನಸ್ಸಿಗೆ ಏನನ್ನೂ ಮಾಡುವ ಶಕ್ತಿ ಇಲ್ಲ. ಆದರೆ ಈ ಜಡವಾದಂಥ ಮನಸ್ಸಿಗೆ ಬೆಳಗುವ ಅಥವಾ ಚಟುವಟಿಕೆಯಿಂದ ಕೂಡಿರುವಂಥ ಶಕ್ತಿ ಬಂತಲ್ಲ, ಇದು ಯಾವುದರಿಂದ ಬಂತು, ನನ್ನ ಒಳಗಿರುವಂಥ ಚೇತನದಿಂದ ಬಂತು. ಈ ಚೇತನ ಬೇರೆ ಅಲ್ಲ, ಬ್ರಹ್ಮವಸ್ತು ಬೇರೆ ಅಲ್ಲ. ಆದ್ದರಿಂದ ಮನೋಬ್ರಹ್ಮೇತ್ಯುಪಾಸೀತ, ನನ್ನ ಮನಸ್ಸೇ ಬ್ರಹ್ಮವಸ್ತು, ಹೀಗೆ ಉಪಾಸನೆ ಮಾಡ್ತಾರೆ. ಇದು ಪೃಥಕ್ತ್ವ ಭಾವದಲ್ಲಿ ನಿಂತು ಉಪಾಸನೆ ಮಾಡುವಂಥ ಕ್ರಮ. ಇದಾದ ಮೇಲೆ ಮೂರನೆಯ ಗುಂಪಿನವರು ಇದ್ದಾರೆ. ಬಹುಧಾ ಅಂತ ಶಬ್ದ ಉಂಟಲ್ಲಿ, ಬಹಳವಾಗಿ ಉಪಾಸನೆ ಮಾಡುವವರು. ಅಂದರೆ ಈ ಅಹಂಗ್ರಹೋಪಾಸನೆಯನ್ನು ಮತ್ತು ಪ್ರತೀಕೋಪಾಸನೆಯನ್ನು ಯಾರತ್ರ ಮಾಡಲಿಕ್ಕಾಗೋದಿಲ್ಲೋ ಅಂಥ ಮಂದಾಧಿಕಾರಿಗಳಿಗೋಸ್ಕರ ಈ ಪ್ರತೀಕ ಉಪಾಸನೆ. ಅಂದರೆ ಯಾವ್ಯಾವುದೋ ದೇವತೆಗಳನ್ನು ಇವರು ಉಪಾಸಿಸ್ತಾ ಆ ಯಾವ್ಯಾವುದೋ ಕರ್ಮಗಳನ್ನು ಮಾಡ್ತಾ ವಿಶ್ವರೂಪದ ಉಪಾಸನೆ, ಎಲ್ಲವೂ ಭಗವಂತನೇ ಅಂತ ಹೀಗೆ ಉಪಾಸನೆ ಮಾಡ್ತಾರೆ. ಆದರೆ ಆ ವಿಗ್ರಹಗಳನ್ನು ನೋಡಿದಾಗೆಲ್ಲ ಎಲ್ಲವೂ ಭಗವಂತನದೇ ರೂಪ ಎನ್ನುವಂಥ ಭಾವನೆ ಬಂದರೆ ಬಹುಧಾ ಉಪಾಸನೆ ಆಗ್ತದೆ. ಆದರೆ ಇಲ್ಲೊಂದು ತೊಡಕುಂಟು ಮತ್ತು ಪುನಃ ನಮಗೆ ಈ ದೇವತಾ ವಿಗ್ರಹವನ್ನು ನೋಡಿದಾಗ ಇದು ಭಗವಂತನ ರೂಪ ಅಂತ ಅನಿಸುತ್ತೆ. ಆದರೆ ನಮ್ಮ ಮನಸ್ಸು ದಿನದಿಂದ ದಿನಕ್ಕೆ ಎಷ್ಟು ಸಂಕೋಚ ಆಗುತ್ತೆ ಕೇಳಿದರೆ, ಇದು ಭಗವಂತನ ರೂಪ ಹೌದು, ಆದರೆ ನಮ್ಮ ಮನೆಯ ಪೀಠದಲ್ಲಿರುವಂತಹ ವಿಗ್ರಹ ಮಾತ್ರ ಭಗವಂತನ ರೂಪ, ಪಕ್ಕದ ಮನೆಯವರ ದೇವರ ಪೀಠದಲ್ಲಿರುವಂಥ ವಿಗ್ರಹ ಭಗವಂತನ ರೂಪ ಅಲ್ಲ. ಇದು ಸಲ್ಲ. ಅದು ಯಾವುದಾದ್ರೂ ವಿಗ್ರಹ ಆಗಿರಲಿ, ಆದರೆ ಒಂದು ಅದು ಸಂಪ್ರದಾಯದಲ್ಲಿ ಬಂದಿರಬೇಕು, ಅದು ಪೂಜೆ ಮಾಡೋದಕ್ಕೆ ನಮ್ಮದೊಂದು ಪರಂಪರೆ ಇರಬೇಕು, ಅಷ್ಟಿದ್ರಾಯ್ತು. ಯಾಕೆಂದರೆ ಈ ಮಾತನ್ನು ಹೇಳಿದ ತಕ್ಷಣ ಅದ್ವೈತಿಗಳ ಮೇಲೆ ಇನ್ನೊಂದು ಆಕ್ಷೇಪ ಮಾಡ್ತಾರೆ. ಹಾಗಿದ್ರೆ ನೀವು ಅಲ್ಲನನ್ನು ಪೂಜೆ ಮಾಡ್ತೀರಾ, ಕ್ರಿಸ್ತನನ್ನು, ಹೀಗೆ ಬೇರೆ ಬೇರೆ ಏನಾದ್ರು ವಿತಂಡದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಹೇಳೋದು ಅಷ್ಟೇ, ನಮ್ಮ ಸಂಪ್ರದಾಯದಲ್ಲಿ ಅದು ಪೂಜೆಯ ನೆಲೆಯಲ್ಲಿ ಬಂದಿರಬೇಕು. ಆ ಹಿನ್ನೆಲೆಯಲ್ಲಿಯೇ ಆಚಾರ್ಯ ಶಂಕರರು ಈ ಗೊಂದಲವನ್ನು ಪರಿಹಾರ ಮಾಡೋದಕ್ಕೆ ಅಂಥೇಳಿ ನಮ್ಮಲ್ಲಿರುವಂತಹ ಈ ಮುಕ್ಕೋಟಿ ದೇವತೆಗಳನ್ನೆಲ್ಲ ತೆಗೆದು 5ಕ್ಕೆ ಇಳಿಸಿದರು. ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಅಂತ. ಯಾಕೆ ಅಂದರೆ ಮನುಷ್ಯನ ಕಾಮನೆ ಈಡೇರಿಸಿಕೊಳ್ಳೋದಕ್ಕೆ ಭಗವಂತನ ಈ 5 ರೂಪಗಳು ಸಾಕಷ್ಟು ಆಗೋಯ್ತು. ಯಾಕೆ? ಸೂರ್ಯ ಆತ ಪ್ರಕಾಶ ಸ್ವರೂಪ, ಅವನನ್ನು ನೋಡಿದಾಗ ಅಂದ್ಕೊ ನೀನು, ಓಹೋ ನಾನು ಸಹ ಪ್ರಕಾಶ ಸ್ವರೂಪ ಅಂತ. ಮತ್ತಿನ್ನೊಂದು, ಮನುಷ್ಯನ ಕರ್ತವ್ಯ ಪ್ರಜ್ಞೆಗೆ ಸೂರ್ಯನನ್ನು ನೋಡಿದಾಗ ಒಂದು ಮಾರ್ಗದರ್ಶನ ಸಿಗ್ತದೆ. ಪ್ರಪಂಚದಲ್ಲಿ ಏನಾದರೂ ಆಗಲಿ ಏನಾದರೂ ಹೋಗಲಿ, ಆತ ಮಾತ್ರ ಒಂದು ಚೂರು ತನ್ನ ಗಮನದಲ್ಲಿ ವ್ಯತ್ಯಾಸ ಮಾಡೋದಿಲ್ಲ. ಹಾಗಾಗಿ ನಿರಂತರ ಚಲನೆಯಿಂದ ಕೂಡಿರುವವನು, ಅಂದರೆ ಚಟುವಟಿಕೆಯಿಂದ ಕೂಡಿರುವವನು. ಹಾಗಾಗಿ ಸೂರ್ಯನ ಉಪಾಸನೆ ಸಾಕು. ಇನ್ನು ನಾವು ಮಾಡುವಂಥ ಕೆಲಸಕ್ಕೆ ವಿಘ್ನಗಳು ಅಡ್ಡಿಗಳು ಜಾಸ್ತಿ, ಅದರ ಪರಿಹಾರಕ್ಕೋಸ್ಕರ ಗಣಪತಿ ಆರಾಧನೆ ಸಾಕು. ಇನ್ನು ತಾಯಿ ಜಗದಂಬಿಕೆ ಐಶ್ವರ್ಯದ ದೇವತೆ, ಆಕೆ ಮನುಷ್ಯ ಬಯಸುವಂಥ ಐಶ್ವರ್ಯವನ್ನು ಕೊಡಲಿಕ್ಕೆ ಆಕೆ ಸಮರ್ಥಳಿದ್ದಾಳೆ. ಹಾಗಾಗಿ ಆಕೆ ಆರಾಧನೆ ಸಾಕು. ಮತ್ತಿನ್ನು ಮಹೇಶ್ವರ, ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ
ಜ್ಞಾನಮಿಚ್ಛೇತ್ ಮಹೇಶ್ವರಾತ್ ಅಂತ. ಜ್ಞಾನದ ದೇವತೆ ಆತ, ದಕ್ಷಿಣಾಮೂರ್ತಿ, ಅವನ ಆರಾಧನೆ ಸಾಕು. ಮತ್ತು ಮೋಕ್ಷಕ್ಕೆ ವಿಷ್ಣು ಸಾಕು. ಮೋಕ್ಷಮಿಚ್ಛೇತ್ ಜನಾರ್ದನಾಥ್ ಅಲ್ವಾ? ಇದರ ಆಚೆ ಇನ್ನು ಏನುಂಟು? ಮನುಷ್ಯನ ಎಲ್ಲ ಕಾಮನೆಗಳು ಈ 5ರೊಳಗೆ, ಈ 5 ದೇವತೆಗಳ ಆರಾಧನೆಯಲ್ಲೇ ಅಡಕವಾಗಿ ಬಿಡುತ್ತವೆ. ಆದರೆ ನಮಗೆ ಏನಾಗಿದೆ ಗ್ರಹಚಾರ ಅಂದರೆ, ಈ ಕ್ರಮ ಇಡ್ತಿಲ್ಲ. ನಮಗೆ ಹೊಸ ಹೊಸ ದೇವರು ಬೇಕು, ಹೊಸ ಹೊಸ ದೇವರು ಬೇಕು. ಬೆಂಗಳೂರಿನ ಅಕ್ಕಪಕ್ಕ ಮತ್ತು ಬೆಂಗಳೂರಲ್ಲಿ ನೋಡಿ, 10 ವರ್ಷದ ಹಿಂದೆ ನಾವು ಕೇಳದೇ ಇರುವಂಥ ಹೊಸ ಹೊಸ ದೇವತೆಗಳು ಎಲ್ಲ ಹುಟ್ಕೊಬಿಟ್ಟಿವೆ. ಹೊಸ ಹೊಸ್ತು. ಅದು ಏನು ಕ್ರಮ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಶ್ರುತಿಕಾರರು ಅಥವಾ ಸ್ಮೃತಿಕಾರರು ಪೂಜೆಗೆ ಒಂದು ವಿಧಾನವನ್ನು ಹಾಕಿಕೊಟ್ಟಿದ್ದಾರೆ. ಆ ಪೂಜೆಯ ಚೌಕಟ್ಟಿನೊಳಗೆ ಬಂದಂಥ ಪರಂಪರೆ ಇದ್ದರೆ ಸಾಕು ನಮಗೆ, ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹಿಡಿದ ಈ ಮಾತನ್ನು ಕೇಳಿದರೆ, ಮನುಷ್ಯ ಈ ವಿಶಾಲತೆಯನ್ನು ಬೆಳೆಸ್ಕೊಳ್ಳೋದಿಲ್ಲ. ದೇವತಾ ವಿಗ್ರಹ ನೋಡಿದಾಗ ದೇವರು ಅಂತ ಭಾವಿಸ್ತಾನೆ. ಅದರ ಮರುಕ್ಷಣದಲ್ಲಿ ಪಕ್ಕದ ಮನೆ ದೇವ್ರ ಪೀಠದಲ್ಲಿ ಇದ್ದ ವಿಗ್ರಹ ದೇವರಲ್ಲ. ಈ ರೀತಿಯ ಆಲೋಚನೆ ಸರಿಯಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಈ ವಿಶ್ವರೂಪವನ್ನು ಉಪಾಸನೆ ಮಾಡ್ತಾರೆ ಎಲ್ಲ ದೇವತೆ. ಇದನ್ನು ನೋಡಿದಾಗ ಅನಿಸುತ್ತೆ, ನಮ್ಮಂಥವರು ನಿಜವಾಗಿ ಮಂದಾಧಿಕಾರಿಗಳು ಅನ್ನೋದಕ್ಕೂ ಸಹ ಯೋಗ್ಯರಲ್ಲ. ಮಂದರಲ್ಲೂ ಮಂದಾಧಿಕಾರಿಗಳು ನಾವು, ಮಂದಾಧಿಕಾರಿಗಳು. ಹೀಗೆ ಇದು ಅವರವರ ಅಭೀಷ್ಟಕ್ಕೆ, ಅವರವರ ಇಚ್ಛೆಗೆ ಸಂಬಂಧಿಸಿದಂತೆ ಯಾವ ಯಾವ ದೇವತೆಯಾದರೂ ಸಹ ಆಗಬಹುದು. ಆದರೆ ಹೇಳಿದ್ನಲ್ಲ, ಪರಂಪರೆಯಲ್ಲಿ ಅದು ಬಂದಿರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಈ ರೀತಿಯಾಗಿ ಉಪಾಸನೆ ಮಾಡುವಂಥ ಒಂದು ಕ್ರಮ ಉಂಟು ಅಂತ ಅರ್ಜುನನಿಗೆ ತಿಳಿಸಿಕೊಟ್ಟ. ಇದಾದ ಮೇಲೆ ಮತ್ತೆ ಇಲ್ಲಿಂದ ಮುಂದಕ್ಕೆ 16, 17, 18, 19 ಈ 4 ಶ್ಲೋಕಗಳಲ್ಲಿ ಪರಮಾತ್ಮನ ವಿಶ್ವರೂಪ ವರ್ಣಿತ ಆಗ್ತಾ ಇದೆ. ಮತ್ತೆ ಹಿಂದೆ 7ನೇ ಅಧ್ಯಾಯದಲ್ಲೂ ಬಂದಿತ್ತು, ಮತ್ತು ಇಲ್ಲೂ ಸ್ವಲ್ಪ ಬರುತ್ತೆ. ಇದಿಷ್ಟೆಲ್ಲ ಸಾಲದು ಅಂಥೇಳಿ ಮತ್ತೆ 11ನೇ ಅಧ್ಯಾಯದಲ್ಲಿ ಸಾಕಷ್ಟು ವರ್ಣನೆ ಮಾಡ್ತಾನೆ. ಅದಕ್ಕೂ ಹಿಂದೆ ಅವನ ವಿಭೂತಿಗಳು 10ನೇ ಅಧ್ಯಾಯದಲ್ಲೂ ಸಹ ಸಾಕಷ್ಟು ಬರ್ತವೆ. ಹಾಗಾಗಿ ಈ ಮುಂದಿನ 4 ಶ್ಲೋಕಗಳಲ್ಲಿ ಭಗವಂತನ ವಿಶ್ವರೂಪ ಅಂದರೆ ಅವನ ವಿಭೂತಿಗಳು, ವಿಭೂತಿ ಅಂದರೆ ಅವನ ಆ ವ್ಯಾಪಕವಾದಂಥ ರೂಪ, ಅದರ ವರ್ಣನೆ ಪ್ರಾರಂಭ ಆಗುತ್ತೆ 4 ಶ್ಲೋಕಗಳಲ್ಲಿ. ಕೃಷ್ಣ ಹೇಳ್ತಾನೆ, ನೋಡಪ್ಪ, ಆ ಬಹುಧಾ ಉಪಾಸನೆ ಮಾಡೋರು ಮಂದಾಧಿಕಾರಿಗಳು ಅಂತ ಇದನ್ನು ನೋಡಿದರೆ ನಮಗನಿಸುತ್ತೆ, ಅಚ್ಚರಿ ಆಗುತ್ತೆ. ಅವರು ಹೇಗೆ ಉಪಾಸನೆ ಮಾಡ್ತಾರೆ? ಯಾವ ವಿಗ್ರಹವನ್ನು ಪೂಜೆ ಮಾಡಿದರೂ ನಾನು ಆಗ್ತೇನೆ. ಯಾಕೆ ಅಂದರೆ ಅದಕ್ಕೆ ಉತ್ತರ ಮುಂದಿನ ಶ್ಲೋಕ 16ನೇ ಶ್ಲೋಕ. ಅಹಂ ಕೃತುರಹಂ ಯಜ್ಞ ಸ್ವಧಾಹ ಮಹಮೌಷಧಂ ಮಂತ್ರೋಹ ಮಹಮೇವಾಜ್ಯಂ ಅಹಮಗ್ನಿ ಅಹಂ ಹುತಂ ಅಂತ. ಅರ್ಜುನ, ನಾನೇ ಕ್ರತು, ಮತ್ತು ನಾನೇ ಯಜ್ಞ, ನಾನೇ ಸ್ವಧಾಕಾರ, ನಾನೇ ಔಷಧ, ನಾನೇ ಮಂತ್ರ, ನಾನೇ ಘೃತ ಅಂದರೆ ತುಪ್ಪ, ನಾನೇ ಅಗ್ನಿ, ಮತ್ತು ನಾನೇ ಹವನ ಕ್ರಿಯೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕದಲ್ಲಿ ಭಗವಂತ 5 ವಸ್ತುಗಳ ಹೆಸರನ್ನು, 8 ವಸ್ತುಗಳ ಹೆಸರನ್ನು ಹೇಳ್ತಾನೆ. ಒಂದು ದೃಷ್ಟಿಯಲ್ಲಿ ಶ್ಲೋಕ ಬಹಳ ಸುಲಭ, ಇನ್ನೊಂದು ದೃಷ್ಟಿಯಲ್ಲಿ ಸ್ವಲ್ಪ ಕಷ್ಟ. ಇದರ ಅರ್ಥ ನಯನವನ್ನು ಹೇಗೆ ಮಾಡ್ಕೊಳ್ಬೇಕು ಅಂದರೆ, ಅಲ್ಲಿ ನೋಡಿ, ಆ ಉತ್ತರಾರ್ಧದಲ್ಲಿ ಮಂತ್ರೋಹಂ ಅಹಮೇವ ಅಂತುಂಟು. ಅಲ್ಲೊಂದು ಏವಕಾರ ಉಂಟು. ಆ ಏವಕಾರವನ್ನು ಎಲ್ಲ ಶಬ್ದದ ಜೊತೆ ಸೇರಿಸ್ಕೊಳ್ಬೇಕು ಅಂತ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ. ಹೇಗೆ ಅಂದರೆ, ಕೃತುಹು ಅಹಂ ಏವ, ಕೃತುವು ನಾನೇ ಅಂತ. ಹಾಗೇನೆ ಯಜ್ಞ ಅಹಮೇವ ಅಥವಾ ಅಹಮೇವ ಯಜ್ಞ, ನಾನೇ ಯಜ್ಞ. ಮತ್ತು ಸ್ವಧಾ ಅಹಮೇವ, ಔಷಧಂ ಅಹಮೇವ, ಮಂತ್ರ ಅಹಮೇವ, ಅದಾದಮೇಲೆ ಆಜ್ಯಂ ಅಹಮೇವ, ಅಗ್ನಿ ಅಹಮೇವ, ಹುತಂ ಅಹಮೇವ. ಎಲ್ಲದಕ್ಕೂ ನಾನೇ 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 ನಾನೇ. 8 ವಸ್ತುಗಳ ಹೆಸರು. ಏನು ಇದರ ವಿವರಣೆ? ಸುಮ್ಮನೆ
ಆಪಾತತಃ ಸಂಸ್ಕೃತ ಬಂದವರಿಗೆ ಈ ಶ್ಲೋಕ ಕೊಟ್ಬಿಟ್ರೆ ಮೊದಲು ಒಂದು ಆಕ್ಷೇಪ ಮಾಡ್ತಾರೆ ಕೃಷ್ಣನ ಮಾತಿನ ಮೇಲೆ. ಅದೊಂದು ಶಬ್ದ ಉಂಟು ನೋಡಿ, ಕ್ರತುಹು ಅಂತ. ಕ್ರತುಹು ಅಂದರೆ ಯಜ್ಞ ಅಂತ. ಮತ್ತು ಮುಂದಿನ ಶಬ್ದ ಉಂಟು, ಅಹಂ ಯಜ್ಞ ಅಂತ. ಓಹೋ, ಕೃಷ್ಣ ಗೀತೆ ಉಪದೇಶ ಮಾಡಬೇಕು ಸುಮಾರು 70 ಆಗಿತ್ತು, ಸ್ವಲ್ಪ ಅರಳು ಮರಳು ಆಗಿದೆ ಅವನಿಗೆ. ಯಾಕೆಂದರೆ ಒಂದೇ ಅರ್ಥವನ್ನು ಕೂಡ 2 ಶಬ್ದ ಇಟ್ಬಿಟ್ಟಿದ್ದಾನೆ ಅಲ್ಲಿ. ಅರ್ಜುನನಿಗೆ ಸಂಸ್ಕೃತ ಬರಲಿಲ್ಲ, ಅವನಿಗೂ ಅರ್ಥ ಆಗಲಿಲ್ಲ. ನಾವು ಭಾಳ ಬುದ್ಧಿವಂತರು, ನಮಗೆ ಅರ್ಥ ಆಯಿತು ಎನ್ನುವ ಹಾಗೆ ಹೇಳುವ ಸಾಧ್ಯತೆ ಉಂಟು. ಆದರೆ ಕೃಷ್ಣನ ಮಾತಿನ ಅರ್ಥ ಹಾಗಲ್ಲ. ಇದೆಲ್ಲ ಶಾಸ್ತ್ರದ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಬಂದಂಥದ್ದು. ಹಾಗಾಗಿ ಆಚಾರ್ಯ ಶಂಕರರು ಮತ್ತು ಮಧುಸೂದನ ಸರಸ್ವತಿಗಳು ಎಲ್ಲ ಭಾಳ ಸುಂದರವಾದ ವಿವರಣೆಯನ್ನು ಕೊಡ್ತಾರೆ. ಕ್ರತುಗೂ ಯಜ್ಞಕ್ಕೂ ಲೌಕಿಕ ಸಂಸ್ಕೃತದಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಆದರೆ ಶಾಸ್ತ್ರದ ನೆಲೆಯಲ್ಲಿ ವ್ಯತ್ಯಾಸ ಇದೆ ಅಂತ. ಏನು ಹಾಗಿದ್ರೆ ಅಂದರೆ, ನಮ್ಮಲ್ಲಿ ಕರ್ಮವನ್ನು ಪ್ರತಿಪಾದನೆಯನ್ನು ಮಾಡೋದಕ್ಕೆ ಶ್ರುತಿಗಳೂ ಹೊರಟಿವೆ, ಮತ್ತು ಆ ಶ್ರುತಿಗಳ ಜಾಡಿನಲ್ಲಿ ಸ್ಮೃತಿಗಳೂ ಹೊರಟು ನಿಂತಿವೆ. ಹಾಗಾಗಿಯೇ ಶ್ರುತ್ಯುಕ್ತ ಕರ್ಮ ಮತ್ತು ಸ್ಮೃತ್ಯುಕ್ತ ಕರ್ಮ ಅಂತ ಹೆಸರು. ಮನೆಯಲ್ಲಿ ಸಾಮಾನ್ಯವಾಗಿ ಯಾವುದಾದ್ರೂ ವಿಶೇಷವಾದ ಧಾರ್ಮಿಕ ಪೂಜೆ ಪುನಸ್ಕಾರ ಮಾಡಬೇಕಿದ್ರೆ ಪುರೋಹಿತರು ಸಂಕಲ್ಪ ಮಾಡ್ತಾರೆ, ಶ್ರೌತ ಸ್ಮಾರ್ಥ ಕರ್ಮಾಣಂ ಫಲಪ್ರಾಪ್ತ್ಯರ್ಥಂ ಅಂತ. ಅಂದರೆ ಶ್ರೌತ ಕರ್ಮದ ಫಲ, ಸ್ಮಾರ್ಥ ಕರ್ಮದ ಫಲ ಎರಡೂ ನನಗೆ ಈ ಪೂಜೆಯಿಂದ ಅಥವಾ ಈ ಆರಾಧನೆಯಿಂದ ಸಿಗಲಿ ಅಂತ. ಹಾಗಾಗಿ ಈ ಶ್ರುತಿಯಿಂದ ಬೋಧಿತವಾದಂತಹ ಕರ್ಮಕ್ಕೆ ಕ್ರತು ಅಂತ ಹೆಸರು. ಅಗ್ನಿಷ್ಠೋಮ ಯಾಗ, ಜ್ಯೋತಿಷ್ಠೋಮ ಯಾಗ, ಇಂತಹ ಯಾಗಗಳೆಲ್ಲ ಶ್ರುತ್ಯುಕ್ತವಾದಂತಹ ಕರ್ಮ. ಇವುಗಳನ್ನು ಕ್ರತು ಅಂತ ಕರೀತಾರೆ. ಶ್ರುತಿಬೋಧಿತವಾದದ್ದು ಕ್ರತು, ಮತ್ತು ಸ್ಮೃತಿಯಿಂದ ಬೋಧಿತವಾದದ್ದು ಯಜ್ಞ. ಉದಾಹರಣೆಗೆ ಮನೆಯಲ್ಲಿ ವೈಶ್ವದೇವ ಮಾಡಬೇಕು. ಆ ವೈಶ್ವದೇವ ಎನ್ನುವಂಥದ್ದು ಶ್ರುತ್ಯುಕ್ತವಾದದ್ದು ಅಲ್ಲ, ಅದು ಸ್ಮೃತ್ಯುಕ್ತವಾದದ್ದು. ಇಂಥವುಗಳನ್ನು ಏನಂತ ಕರೀತಾರೆ? ಯಜ್ಞ ಅಂತ ಕರೀತಾರೆ. ಅಲ್ಲಿಗೆ ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು, ಸ್ಮೃತಿಯಿಂದ ಬೋಧಿತವಾದದ್ದು ಯಜ್ಞ, ಶ್ರುತಿಯಿಂದ ಬೋಧಿತವಾದದ್ದು ಕ್ರತು. ಕೃಷ್ಣ ಹೇಳ್ತಾನೆ, ಶ್ರುತಿ ಬೋಧಿತವಾದ ಕರ್ಮವೂ ನಾನೇ, ಮತ್ತು ಸ್ಮೃತಿ ಬೋಧಿತವಾದ ಕರ್ಮವೂ ನಾನೇ ಅಂತ. ಈಗ ಹೇಳಿ, ಕೃಷ್ಣನಿಗೆ ಅರಳು ಮರಳ ಅಥವಾ ನಮಗೆ ಗೊತ್ತಿಲ್ವ? ಹೀಗೆ ಈ ಎರಡೂ ತರಹದ ಯಜ್ಞಗಳು ನಾನೇ ಆಯಿತು. ಆಯಿತು. ಮತ್ತು ಮುಂದಿನ ಶಬ್ದ ಏನುಂಟು? ಸ್ವಧಾಹಂ. ಅಹಂ ಏವ ಅಂದರೆ ಸ್ವಧಾ ಅಂತ ಒಂದು ಶಬ್ದ ಉಂಟು. ಈ ಶಬ್ದ ನಮ್ಮ ಪರಿಚಯ ಉಂಟು, ಪರಿಚಯ ಇಲ್ಲ. ತಕ್ಷಣ ಕೇಳಿದರೆ ನೆನಪಾಗೋದಿಲ್ಲ. ಆದರೆ ಈ ಪಿತೃಪಕ್ಷ ಬಂದಾಗ ಈ ಎಲ್ಲ ಶಬ್ದಗಳು ಮನೆಯಲ್ಲಿ ಕೇಳಿಸ್ತವೆ. ಕೆಲವು ಸಲ ಅಂದರೆ ಒಂದು ದಿವಸ, ಕೊನೆ ಪಕ್ಷ. ನಮ್ಮ ಗತಿಸಿದಂತಹ ಹಿರಿಯರಿಗೆ ನಾವು ತರ್ಪಣವನ್ನು ಕೊಡುವಾಗ ಈ ಶಬ್ದವನ್ನು ಬಳಸ್ತೇವೆ, ಸ್ವಧಾ ಅಂತ. ಏನು ಅದರ ಅರ್ಥ ಅಂದರೆ ಇನ್ನೇನಿಲ್ಲ, ಪಿತೃದೇವತೆಗಳಿಗೆ ನಾವು ಕೊಟ್ಟಂತಹ ತರ್ಪಣವನ್ನು ತಲುಪಿಸುವ ಶಬ್ದ, ಕೋಡ್ ವರ್ಡರ್. ಇವತ್ತು ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕಲ್ಲ. ನೀವು ಕಂಪ್ಯೂಟರ್ ಹೋಗಿ ಆನ್ ಮಾಡ್ತೀರಾ, ನಿಮ್ಮದಾದಂಥ ಒಂದು ಫೈಲ್ ಇರುತ್ತೆ. ಆ ಫೈಲಿಗೆ ನಿಮ್ಮದಾದಂತಹ ಪಾಸ್ವರ್ಡ್ ಹಾಕಿದರೆ ಓಪನ್ ಆಗುತ್ತೆ ಅದು. ಹಾಗಿದ್ರೆ ಪಾಸ್ವರ್ಡ್ ಅಂದರೆ ಏನು? ಪಾಸ್ವರ್ಡ್ ಅಂದರೆ ನನ್ನ ಫೈಲನ್ನು ಓಪನ್ ಮಾಡಲಿಕ್ಕೆ ಇರುವಂತಹ ಶಬ್ದ ರೂಪದ ಒಂದು ಕೀ ಅಲ್ವಾ? ಹಾಗೆ ಸ್ವಧಾ ಅಂದರೆ ಏನು ಕೇಳಿದರೆ, ನಾವು ಕೊಟ್ಟಂಥ ತರ್ಪಣವನ್ನು ಪಿತೃದೇವತೆಗಳಿಗೆ ತಲುಪಿಸುವಂತಹ ಶಾಸ್ತ್ರೀಯವಾದಂಥ ಒಂದು ಶಬ್ದ ಸ್ವಧಾ ಅಂತ. ಕಲಿಯುಗ ಮುಕ್ತಾಯವಾಗಿ ಕಲ್ಕಿ ಅವತಾರ ಯಾವಾಗ ಆಗುತ್ತೆ ಅಂದರೆ, ಶುಕಮುನಿಗಳು ಹೇಳ್ತಾರೆ, ಯಾವಾಗ ಯಾವ ಮನೆಯಲ್ಲೂ ಸ್ವಾಹ ಸ್ವಧಾ ಎನ್ನುವಂಥ ಶಬ್ದಗಳೇ ಇರೋದಿಲ್ವೋ, ಅಂದರೆ ಸ್ವಾಹ ಅಂದರೆ ಯಜ್ಞ ಮಾಡುವವರು ಇರೋದಿಲ್ಲ, ಮತ್ತು ಸ್ವಧಾ ಪಿತೃತರ್ಪಣ ಮಾಡುವವರು ಇರೋದಿಲ್ಲ, ವಷಟ್ ಎನ್ನುವಂಥ ದೇವತೆಗಳ ಆಹುತಿಯನ್ನು ಕೊಡುವವರು ಇರೋದಿಲ್ಲ. ಈ ಎಲ್ಲ ಶಬ್ದಗಳು ಸಹ ಯಾವಾಗ ಜನರ ಮನಸ್ಸಿಂದ ಸಂಪೂರ್ಣ ಲುಪ್ತವಾಗಿ ಹೋಗ್ತವೋ ಆಗ ಕಲ್ಕಿ ಅವತರಿಸಿ ಬರ್ತಾನೆ ಅಂತ.
ಹಾಗಾಗಿ ಯೋಚನೆ ಮಾಡಬೇಡಿ ಮುಂದಿನ ವರ್ಷ ಬರ್ತಾನೆ ಅಥವಾ ಈಗಾಗಲೇ ಬಂದಿದ್ದಾನೆ, ಬರೀ ಸುಳ್ಳು ಇವೆಲ್ಲ. ಬೆಂಗಳೂರಲ್ಲಿ ಬಂದಿದ್ದ ಅಂತ ಕಾಣುತ್ತೆ ಇತ್ತೀಚೆಗೆ, ಆದರೆ ಈಗೇನೋ ಮತ್ತು 1 ವರ್ಷದಿಂದ ಏನೂ ಕೇಳಿಸ್ತಾ ಇಲ್ಲ ಹೀಗೆ ಅಂತ. ಒಂದು 4-5 ವರ್ಷ ಬಹಳ ಮಿಂಚಿದ ಅವನು ಕಲ್ಕಿ. ಜನ ಹೇಳಿದ್ದು ಕಲ್ಕಿ ಅವತಾರ ಆಗಿಬಿಡ್ತು, ಇನ್ನೇನು ಆಗಿಬಿಡ್ತು. ನಮಗೆ ಏನೂ ಗೊತ್ತಿಲ್ಲದೆ ಬಾಯಿಗೆ ಬಂದಿದ್ದೆಲ್ಲ ನಾವು ಹೇಳ್ತೇವೆ, ಬಾಯಿಗೆ ಬಂದಿದ್ದೆಲ್ಲ ನಾವು ಮಾತನಾಡ್ತೇವೆ. ನಮ್ಮ ಶಾಸ್ತ್ರಗಳು ಕರಾರುವಾಕ್ಕಾಗಿ ಹೇಳ್ತೇವೆ ಕಲಿಯುಗ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು ಅಂತ. ಇನ್ನೇನೂ ಬೇಕಾಗಿಲ್ಲ, ಪಂಚಾಂಗ ತೆಗೆದ್ರೆ ಗೊತ್ತಾಗುತ್ತೆ. ಗತ ಕಲ್ಕೆಬ್ಬದಾಹ ಅಂತ ಶಬ್ದ ಇರುತ್ತೆ, ಗತಿಸಿ ಹೋದ ಕಲಿಯುಗದ ವರ್ಷಗಳು ಅಂತ. ಸಾಂದರ್ಭಿಕವಾಗಿ ಆ ಮಾತನ್ನು ಹೇಳಿದೆ ನಾನು. ಹಾಗಾಗಿ ಸ್ವಧಾ ಅನ್ನೋದು ಪಿತೃದೇವತೆಗಳಿಗೆ ತೃಪ್ತಿಯನ್ನು ಕೊಡುವಂಥ ಒಂದು ಶಬ್ದ ಆಯಿತು. ಅದು ಸಹ ನಾನೇ. 3 ಆಯ್ತು. ಮತ್ತು ಅಹಂ ಔಷಧಂ. ಈ ಔಷಧ ಅನ್ನೋದಕ್ಕೆ 2 ಅರ್ಥ. ಒಂದು ಸೇವಿಸುವಂಥ ಔಷಧ ಅಂತ ಎಲ್ಲರಿಗೂ ಅರ್ಥ ಆಗ್ತದೆ. ಇನ್ನೊಂದು ಅರ್ಥ ಓಷಧಿ ಅಂದರೆ ವನಸ್ಪತಿ ಅಂತ ಅರ್ಥ. ಆ ವನಸ್ಪತಿಯಿಂದ ಬರುವಂತಹ ಎಲ್ಲ ಧಾನ್ಯಗಳು ಅಂದರೆ ನಾವು ತಿನ್ನುವ ಆಹಾರ ಏನುಂಟಲ್ಲ, ಅನ್ನ, ಅದಕ್ಕೆ ಔಷಧಂ ಅಂತ ಹೆಸರು ಶಾಸ್ತ್ರದ ಪರಿಭಾಷೆಯಲ್ಲಿ. ಓಷಧೀಭ್ಯೋ ಅನ್ನಂ ಅಂತ ಶ್ರುತಿ. ಔಷಧಿಗಳಿಂದ ನಮಗೆ ಅನ್ನ ಸಿಗ್ತದೆ ಅಂತ. ಅನ್ನ ಅಂದರೆ ಏನು? ಯಾವುದನ್ನು ನಾವು ತಿಂತೇವೋ ಅದು ಅನ್ನ. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಅಂತ. ಹಾಗಾಗಿ ತಿನ್ನುವ ಆಹಾರವೂ ಅನ್ನವೂ ನಾನೇ ಆಯಿತು. ಮತ್ತು ಮಂತ್ರ. ಮಂತ್ರ ಅಂದರೆ ಏನು? ಮಂತ್ರ ಅಂದರೆ ಏನು? ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಒಂದರ್ಥ. ನಾವು ಯಾವುದನ್ನು ನಿರಂತರ ಮನನ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆಯೋ ಅದು ಮಂತ್ರ. ಅದಕ್ಕಿಂತ ಹೆಚ್ಚಿಗೆ ಏನ ಪಿತೃಭ್ಯ ದೇವತಾಭ್ಯಶ್ಚ ಹವಿಹಿ ದೀಯತೆ ಸಹ ಮಂತ್ರ, ಭಗವತ್ಪಾದರ ಭಾಷ್ಯ. ಯಾವುದರಿಂದ ಪಿತೃಗಳಿಗೆ ಮತ್ತು ದೇವತೆಗಳಿಗೆ ನಾವು ಹವಿಸ್ಸನ್ನು ಕೊಡ್ತೇವೋ ಆ ಶಬ್ದ ಉಂಟಲ್ಲ, ಅದಕ್ಕೆ ಮಂತ್ರ ಅಂತ ಹೆಸರು. ಆ ಮಂತ್ರವೂ ಸಹ ನಾನೇ. ಮತ್ತು ಆ ಮಂತ್ರೆಯಿಂದ ಹೋಮಿಸುವಂಥ ಹೋಮದ್ರವ್ಯ ಹವಿಹಿ, ಆ ಹವಿಸ್ಸೂ ಸಹ ನಾನೇ ಅಂತ. ಮತ್ತು ಆಜ್ಯಂ ಆಯಿತು. ಆ ಹೋಮಿಸಿದ್ದನ್ನು ತಿನ್ನುವವನು ಅಥವಾ ಯಾವುದರಲ್ಲಿ ನಾವು ಹೋಮಿಸ್ತೇವೋ ಆ ಅಗ್ನಿಯೂ ಸಹ ನಾನೇ. ಅದಾದ ಮೇಲೆ ಹುತಂ, ಯಾವುದು ಅಗ್ನಿಯಲ್ಲಿ ಹುತ ಆಗ್ತದೆಯೋ ಆ ಹುತ ಆಗುವಂಥ ದ್ರವ್ಯವೂ ಸಹ ನಾನೇ. ಅಲ್ಲಿ ಏನು ಹೇಳ್ದಂಗಾಯಿತು? ಈ ಶ್ಲೋಕದಲ್ಲಿ ಹವನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳೂ ನಾನೇ, ಹಾಗೆ ಆ ವಸ್ತುಗಳನ್ನು ತಿಂದು ತೇಗುವ ಅಗ್ನಿಯೂ ನಾನೇ, ಅದಾದ ಮೇಲೆ ಮನುಷ್ಯ ತಿನ್ನುವ ಆಹಾರವೂ ನಾನೇ, ಪಿತೃಗಳಿಗೆ ಕೊಡುವಂತಹ ತರ್ಪಣವನ್ನು ಕೊಂಡೊಯ್ಯುವ ಶಬ್ದವೂ ನಾನೇ, ಮತ್ತು ದೇವತೆಗಳಿಗೆ ಕೊಡುವಂತಹ ಯಜ್ಞ ಅಥವಾ ಅವರ ಹೆಸರಲ್ಲಿ ಮಾಡುವಂಥ ಯಜ್ಞ ಅಥವಾ ಕೃತು ಏನುಂಟಲ್ಲ ಇದು ಎಲ್ಲವೂ ನಾನೇ. ಅಂದರೆ ಈ ಶ್ಲೋಕದ ಮೂಲಕ ವೈದಿಕ ಪ್ರಕ್ರಿಯೆಯಲ್ಲಿ ಬರುವಂಥ ಎಲ್ಲ ವಿಚಾರಗಳನ್ನು ಗೀತಾಚಾರ್ಯ ಹೇಳಿದ ಹಾಗಾಯಿತು. ಹಿಂದೆ ಬಂದಿತ್ತು ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ. ಅಲ್ಲಿ ಹವನವನ್ನು ಮಾಡುವ ಯಜಮಾನನೂ ನಾನೇ, ಮತ್ತು ಆ ಯಜಮಾನ ಮಾಡುವ ಕರ್ಮವೂ ನಾನೇ, ಮತ್ತು ಆ ಕರ್ಮಕ್ಕೆ ಆಧಾರವಾದ ಅಗ್ನಿಯೂ ನಾನೇ ಅಂತೆಲ್ಲ ಬಂದಿತ್ತು ಅಲ್ಲಿ. ಬ್ರಹ್ಮೋಪಾಸನೆ ಇದು ವಿಶ್ವರೂಪದ ಉಪಾಸನೆ, ಎರಡಕ್ಕಿರುವಂತಹ ವ್ಯತ್ಯಾಸ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಶ್ಲೋಕ 17ನೆಯ ಶ್ಲೋಕ. ಪಿತಾಮಹಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಋಕ್ ಸಾಮ ಯಜುರೇವ ಚ. ಅರ್ಜುನ, ನಾನು ಈ ಜಗತ್ತಿನ ತಂದೆ. ಮತ್ತು ಹಾಗಿದ್ರೆ ತಾಯಿ ಅಲ್ವಾ ಅಂದರೆ ಮುಂದಿನ ಶಬ್ದ ಅಲ್ಲುಂಟು, ಜಗತಃ ಮಾತಾ, ತಾಯಿಯೂ ಸಹ ನಾನೇ. ಮತ್ತು ಕರ್ಮಫಲದ ವಿಧಾತನೂ ನಾನೇ, ಮತ್ತು ಅಜ್ಜನೂ ನಾನೇ. ನಾನೇ ವೇದ್ಯವಾದಂಥ ಪರಮಾರ್ಥ ವಸ್ತು.
ಪಾವನವಾದ ವಸ್ತು. ಓಂಕಾರವೂ ನಾನೇ, ನಾನೇ ಋಗ್ವೇದ, ಮತ್ತು ನಾನೇ ಯಜುರ್ವೇದ, ನಾನೇ ಸಾಮವೇದ. ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಆ ವೈದಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ 8 ವಸ್ತುಗಳು ನಾನೇ ಅಂತ ಹೇಳಿದ್ದ. ಇದಾದ ಮೇಲೆ ಅದರದ್ದೇ ಸ್ವಲ್ಪ ಬೆಳವಣಿಗೆ, ಇನ್ನೂ ವಿಸ್ತೃತವಾದ ರೂಪ ಈ ಶ್ಲೋಕದಲ್ಲಿ 10 ವಸ್ತುಗಳ ಹೆಸರನ್ನು ಹೇಳ್ತಾನೆ. ಯಾವ್ಯಾವುದು? ಮೊದಲನೇದು ಪಿತಾಮಹಸ್ಯ ಜಗತಃ. ಈ ಜಗತ್ತು ಇದು ಒಂದು ಕಾರ್ಯ. ಅಂದರೆ ಕಾರ್ಯ ಅಂದ ತಕ್ಷಣ ಕಾರ್ಯದ ಹಿಂದೆ ಒಂದು ಕಾರಣ ಇರಬೇಕು. ಕಾರಣ ಇಲ್ಲದೆ ಕಾರ್ಯ ಎನ್ನುವಂಥದ್ದು ಆಗೋದಿಲ್ಲ ಅಲ್ವಾ? ಇದು ಕಾರ್ಯ ಅಂತ ಒಪ್ಪಿಕೊಂಡಾದ ಮೇಲೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ಅಥವಾ ಇದರ ನಿರ್ಮಾಣಕ್ಕೆ ಕಾರಣನಾದವನು ಒಬ್ಬ ಇರಬೇಕು. ಅವನು ಯಾರು ಅಂದರೆ ಈ ಪ್ರಪಂಚದ ಹಿಂದಿರುವಂತಹ ಕಾರಣೀಭೂತನಾದಂಥ ವ್ಯಕ್ತಿ ನಾನೇ. ಹಾಗಾಗಿ ನಾನೇ ಪ್ರಪಂಚಕ್ಕೆ ತಂದೆ ಅಂತ. ಮತ್ತು ಮುಂದಿನ ಶಬ್ದ ಉಂಟು ಮಾತಾ. ತಾಯಿಯೂ ಸಹ ನಾನೇ. ಅಲ್ಲ, ಯಾಕೆ ಕೃಷ್ಣ ಹೀಗೆ ಹೇಳ್ತಾನೆ? ತಂದೆ ಅಂತ ಹೇಳಿದರೆ ಸಾಕಿತ್ತು, ತಾಯಿ ಅನ್ನೋದು ಅಂಡರ್ಸ್ಟುಡ್ಡು, ಅಥವಾ ತಾಯಿ ಅಂತ ಹೇಳಿದರೆ ಸಾಕಿತ್ತು, ಆಗ ತಂದೆ ಅಂಡರ್ಸ್ಟುಡ್ಡು. ಯಾಕೆ ಎರಡು ಹೇಳಬೇಕಿತ್ತು? ಸಂತತಿಯ ಉತ್ಪಾದನೆ ಆಗಬೇಕು ಅಂತಾದಾಗ ತಂದೆ ತಾಯಿ ಇರಬೇಕು ಅಂತ ಎಲ್ಲರಿಗೂ ಗೊತ್ತು. ಅದನ್ನೇನು ಇಷ್ಟೆಲ್ಲ ಬಿಡಿಸಿ ಹೇಳೋದು? ನಾವೇನು ಅಷ್ಟು ದಡ್ರ ಅಂತ ಒಂದು ಸಂಶಯ ಕಾಡತ್ತೆ ನಮಗೆ. ಹೌದು, ಕಾರಣ ಉಂಟು. ಯಾಕೆ ಹಾಗೆ ಹೇಳ್ತಾನೆ ಅಂದರೆ, ನಿನ್ನೆ ಮೊನ್ನೆ ಎಲ್ಲ ನಾವು ಅದ್ರ ಬಗ್ಗೆ ವಿಚಾರ ಮಾಡಿದ್ದೇವೆ. ಒಂದು ಕಾರ್ಯ ಆಗಬೇಕಿದ್ರೆ ಅದರ ಹಿಂದೆ 2 ಕಾರಣಗಳಿರಬೇಕು. ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ. ಯಾಕೆ ತಂದೆ ಅಂತ ಹೇಳ್ತಾನೆ ಅಂದರೆ, ತಂದೆ ನಿಮಿತ್ತ ಕಾರಣ, ತಾಯಿ ಉಪಾದಾನ ಕಾರಣ. ಅಂದರೆ ಈ ಪ್ರಪಂಚಕ್ಕೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ನಾನು. ಹಾಗೆ ಹೇಳೋದನ್ನು ಶಬ್ದಾಂತರಗಳಿಂದ ಕೃಷ್ಣ ಹೇಳ್ತಾನೆ. ತಂದೆಯೂ ನಾನೇ, ತಾಯಿಯೂ ನಾನೇ. ಅಷ್ಟಾದ ಮೇಲೆ ಮತ್ತೆ ಮುಂದಿನ ಶಬ್ದ ಧಾತಾ. ಧಾತಾ ಅಂದರೆ ಸಾಮಾನ್ಯವಾದಂತಹ ಸಂಸ್ಕೃತ ಬಲ್ಲವರಿಗೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಆಗಿಬಿಡ್ತದೆ. ಆದರೆ ಇಲ್ಲಿ ಧಾತಾ ಅನ್ನೋದು ಸುಲಭವಾಗಿ ಅರ್ಥ ಆಗಬೇಕು ಅಂತ ಆದರೆ ಅದರ ಹಿಂದೆ ಒಂದು ವಿ ಸೇರಿಸ್ಕೊಳ್ಬೇಕು. ವಿಧಾತ ಅಂದರೆ ಕರ್ಮದ ಫಲವನ್ನು ಕೊಡುವಂಥವನು ನಾನೇ ಅಂತ ಅರ್ಥ. ವಿಧಾತ. ಮತ್ತು ಕರ್ಮ ಫಲವನ್ನು ಕೊಡುವವನು ನಾನೇ. ನಿನ್ನೆ ದಿವಸ ಬಂದಿತ್ತು, ಕರ್ಮವೇ ಫಲವನ್ನು ಕೊಡ್ತದೆ ಅಂತ ಕೆಲವು ಜನ ದಡ್ರು ಭಾವಿಸ್ತಾರೆ ಅಂತ. ಆದರೆ ಕರ್ಮವೇ ನೇರ ಫಲ ಕೊಡೋದಿಲ್ಲ, ಯಾಕೆಂದರೆ ಅದು ಜಡ. ಆ ಜಡದ ಹಿಂದೆ ಒಂದು ಚೇತನವಾದ ವಸ್ತು ಇರಬೇಕು. ವೇದವ್ಯಾಸರು ಇದನ್ನು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ ಎಂದು ನಿನ್ನೆ ಹೇಳಿದ್ದೆ, ಮತ್ತು ಪುನಃ ಜ್ಞಾಪಿಸಿಬಿಡ್ತೇನೆ. ಫಲಂ ಅತ ಉಪಪತ್ತೇಹೇ ಅಂತ ಸೂತ್ರ. ಆ ಮಾತನ್ನು ಪುನಃ ಗೀತಾಚಾರ್ಯ ಇಲ್ಲಿ ಅದನ್ನು ನಮಗೆ ತಿಳಿಸಿಕೊಡ್ತಾನೆ. ಹಾಗಾಗಿ ಕರ್ಮಕ್ಕೆ ಫಲವನ್ನು ಕೊಡುವವನು ನಾನೇ ಅಂತ ಹೇಳಿದ. ಆಯಿತು. ಇದಾದ ಮೇಲೆ ಪುನಃ ಇನ್ನೊಂದು ಶಬ್ದ ಮುಂದೆ ಉಂಟು, ಪಿತಾಮಹ. ಪಿತಾಮಹ ಅಂದರೆ ಅಜ್ಜ ಅಂತ. ತಂದೆಯ ತಂದೆಗೆ ಪಿತಾಮಹ ಅಂತ ಹೆಸರು ಸಂಸ್ಥೆಯಲ್ಲಿ, ಅಜ್ಜ. ಮಾತಾಮಹ ಅಂದರೂ ಅಜ್ಜನೇ. ಹಾಗಾಗಿ ಒಟ್ಟಾರೆ ಏನು ಕೇಳಿದರೆ, ಈ ಪ್ರಪಂಚದಲ್ಲಿ ತಂದೆ ಮತ್ತು ತಾಯಿ ಮತ್ತು ಅಜ್ಜ ನಾನೇ. ಅಲ್ಲ, ಇಷ್ಟೆಲ್ಲ ಜನ ಅಪ್ಪಂದಿರಾಗಿ ಹೋಗಿದ್ದಾರೆ, ಇವನು ಇವಾಗ ಹೇಗೆ ಪಿತಾಮಹ ಆಗೋದಕ್ಕೆ ಸಾಧ್ಯ? ಅಪ್ಪಂದಿರಿಗೆಲ್ಲ ಅಪ್ಪ, ಆ ಅಪ್ಪಂದಿರಿಗೆಲ್ಲ ಅಪ್ಪ, ಆ ಅಪ್ಪಂದಿರಿಗೆಲ್ಲ ಅಪ್ಪ. ಇವನು ಎಷ್ಟು ಜನರಿಗೆ ಅಪ್ಪ 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 ಅಂತ ಹೇಳಬೇಕು ನಿಜವಾಗಂದರೆ. ಇದ್ದಕ್ಕಿದ್ದಾಗೆ ಅಜ್ಜ ಅಂತ ಹೇಳ್ತಿದ್ದಾನೆ ಇವನು, ಹೇಗೆ? ಅಷ್ಟೇ, ಜಗತ್ತಿನಲ್ಲಿ ಎಷ್ಟು ಜನ ಅಪ್ಪಂದಿದ್ದಾರೋ ಆ ಎಲ್ಲರದ್ದು ಸೇರಿ ಒಂದೇ ಗುಂಪು, ಅಪ್ಪಂದಿರ ಗುಂಪು. ಎಲ್ಲ ಅಪ್ಪಂದಿರಿಗೂ ಇವನಪ್ಪ ಅಷ್ಟೇ. ಹಾಗಾಗಿ ಪಿತಾಮಹ. ಸುಲಭ. ಪಿತಾಮಹ. ಅಷ್ಟಾದ ಮೇಲೆ ಅಂದರೆ ಏನು ಹೇಳ್ದಂಗಾಯಿತು? ಈ ನಿಮಿತ್ತ ಕಾರಣ, ಉಪಾದಾನ ಕಾರಣ ಇಷ್ಟಲ್ಲದೆ ಇವುಗಳ ಹಿಂದಿರುವಂತಹ ಆ ಚೇತನ ಸ್ವರೂಪನು ನಾನೇ ಅಂತ ಹೇಳಿದ ಹಾಗಾಯಿತು. ಇಷ್ಟಾದ ಮೇಲೆ ಮತ್ತೆ ಮುಂದಿನ ಪ್ರಶ್ನೆ,
ವೇದ್ಯಂ. ವೇದ್ಯಂ ಅಂದರೆ ಪ್ರಪಂಚದಲ್ಲಿ ತಿಳಿದುಕೊಳ್ಳಬೇಕಾದಂಥ ವಸ್ತು, ತಿಳಿದುಕೊಳ್ಳಲೇಬೇಕಾದಂಥ ವಸ್ತು ಒಂದಿದ್ದರೆ ಅದು ನಾನೇ. ಯಾಕೆ ಅಂದರೆ ಉಪನಿಷತ್ತಿನ ಮಾತು, ಯಸ್ಮಿನ್ ದೃಷ್ಟೇ ಅಥವಾ ಯಸ್ಮಿನ್ ವಿದಿತೆ ಸರ್ವಂ ವಿದಿತಂ ಭವತಿ ಅಂತ. ಯಾವಾಗಲೂ ಕಾರ್ಯವನ್ನು ತಿಳ್ಕೊಂಡ್ರೆ ಕಾರಣ ಗೊತ್ತಾಗತ್ತೆ ಅಂತ ಇಲ್ಲ, ಆದರೆ ಕಾರಣ ಗೊತ್ತಾಗಿ ಬಿಟ್ಟರೆ ಕಾರ್ಯ ಗೊತ್ತಾಗಿಯೇ ಆಗತ್ತೆ. ಹಾಗಾಗಿ ಪ್ರಪಂಚದಲ್ಲಿ ತಿಳಿಲೇಬೇಕಾದಂಥದ್ದು ಒಂದಿದ್ದರೆ ಆ ಒಂದು ಬೇರೆ ಯಾರೂ ಅಲ್ಲ, ನಾನೇ. ಯಾಕೆಂದರೆ ನಾನು ಪ್ರಪಂಚಕ್ಕೆ ಮೂಲ ಕಾರಣ. ನನ್ನನ್ನು ತಿಳ್ಕೊಂಡ್ರೆ ಕಾರ್ಯ ಸಹಜವಾಗಿ ಅರ್ಥ ಆಗ್ತದೆ. ಹಾಗಾಗಿ ನಾನು ಪರಮಾರ್ಥ ವಸ್ತು, ಪ್ರಪಂಚ ಅಪರಮಾರ್ಥವಾದ ವಸ್ತು. ಅಪರಮಾರ್ಥವಾದ ವಸ್ತು ಅಂತ ತಿಳಿದ್ರೆ ಪರಮಾರ್ಥ ವಸ್ತು ತಿಳಿತದೆ ಅಂತ ಇಲ್ಲ, ಆದರೆ ಪರಮಾರ್ಥ ವಸ್ತುವನ್ನು ತಿಳಿದಾಗ ಅಪರಮಾರ್ಥ ವಸ್ತುವು ಸಹ ತಿಳಿತದೆ ಅಲ್ವಾ? ಹಾಗಾಗಿ ತಿಳಿಲೇಬೇಕಾದಂಥ ವಸ್ತು ಒಂದಿದ್ದರೆ ನಾನು, ಅದು ನಾನೇ ಅಂತ ಆಯಿತು. ಅದಾದಮೇಲೆ ಪವಿತ್ರಂ ಅಹಮೇವ. ಪ್ರಪಂಚದಲ್ಲಿ ಪವಿತ್ರವಾದಂಥದ್ದು ಒಂದಿದ್ದರೆ ಅದು ನಾನೇ. ನನ್ನಿಂದಾಗಿಯೇ ಎಲ್ಲ ವಸ್ತುವೂ ಸಹ ಪವಿತ್ರವಾಗ್ತದೆ. ಮೇಲ್ನೋಟಕ್ಕೆ ಸ್ವಲ್ಪ ನಮಗೆ ಅರ್ಥ ಆಗೋದು ಕಷ್ಟ. ಒಂದು ಸಣ್ಣ ಪ್ರಸಿದ್ಧ ಉದಾಹರಣೆ ಕೊಟ್ಟುಬಿಡ್ತೇನೆ ನೋಡಿ. ನಮ್ಮ ದೇಹ ಉಂಟಲ್ಲ, ಈ ದೇಹದಲ್ಲಿ ಎಲ್ಲಿಯವರೆಗೆ ಆ ಆತ್ಮವಸ್ತುವಿನ ಪ್ರಕಟ ಆಗ್ತಾ ಇರ್ತದೆಯೋ ಅಲ್ಲಿಯವರೆಗೆ ಇದು ಪವಿತ್ರ ಅಲ್ವಾ? ಆದರೆ ಯಾವಾಗ ಈ ದೇಹಕ್ಕೂ ಆತ್ಮವಸ್ತಿಗೂ ಸಂಬಂಧ ಕಳಚಿತೋ ಮರುಕ್ಷಣದಲ್ಲಿ ಇದು ಶವ. ಅಲ್ಲಿಯವರೆಗೆ ಇದಾಗಿತ್ತು ಶಿವ ಅಲ್ವಾ? ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಮ್ಮ ಪರಿಚಿತರು ಯಾರೋ ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡುವಾಗ ಒಂದು ಮನೆಯಲ್ಲಿ ತಂಗಬೇಕು. ಆ ಯಾರ ಮನೆಯಲ್ಲಿ ಅವರು ತಂಗಬೇಕೋ ಅವರಿಗೂ ಪರಿಚಯ ಇರೋದಿಲ್ಲ. ಆಗ ನಾವು ಹೇಳ್ತೇವೆ, ನೋಡಿಯಪ್ಪ ನಮ್ಮ ಪರಿಚಿತರಿದ್ದಾರೆ, ಅವರು ಇವತ್ತು ಒಂದು ರಾತ್ರಿ ನಿಮ್ಮ ಮನೇಲಿ ಇದ್ದು ಹೋಗ್ತಾರೆ ಅಂತ ಹೇಳಿದಾಗ ಆಗಲಿ ಅಪ್ಪ ಕಳಿಸಿ ಅಂತ ಹೇಳ್ತಾರೆ ಅಲ್ವಾ? ಯಾಕೆ? ಅವರು ಶಿವ, ಚೇತನ ವಸ್ತು ಉಂಟು. ಆದರೆ ಒಂದು ವಾರ ಬಿಟ್ಟು ಕಾಲ ಕಳೆಯೋಷ್ಟೊತ್ತಿ ಅವ್ರು ಸತ್ತೋದ್ರು. ಇವತ್ತು ಒಂದು ರಾತ್ರಿ ಅವ್ರ ಹೆಣ ನಿಮ್ಮ ಮನೇಲಿ ಇಡ್ತೇವ್ರಿ, ಆಗ್ಬೋದಾ ಅಂತಂದರೆ ಒಪ್ಕೊಳ್ತಾರ? ಅವರಲ್ಲ, ನಾವು ಒಪ್ಕೊಳ್ತೇವಾ? ಯಾಕೆ ಒಪ್ಕೊಳ್ಳೋದಿಲ್ಲ? ಅಂದರೆ ಈ ದೇಹಕ್ಕೆ ಪವಿತ್ರತೆ ಬಂದಿದ್ದು ಯಾವುದರಿಂದಾಗಿ? ಕೃಷ್ಣ ಹೇಳ್ತಾನೆ, ಅಹಮೇವ ಪವಿತ್ರ. ಅದಿಲ್ಲ ಅಂತಾದರೆ ಅಲ್ವಾ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಅಂದರೆ ಎಲ್ಲಿಯವರೆಗೆ ಆ ಚೈತನ್ಯ ವಸ್ತು ಇಲ್ಲಿ ಪ್ರಕಟವಾಗುತ್ತೋ ಅದರಿಂದಾಗಿ ಇದು ಪವಿತ್ರ. ಇದು ಸ್ವತಃ ಪವಿತ್ರವಲ್ಲ. ಇದು ಸ್ವತಃ ಪವಿತ್ರವಾದದ್ದಿದ್ದರೆ ಡೆಡ್ ಬಾಡಿಗೂ ಸಹ ಪವಿತ್ರತೆ ಇರಬೇಕಾಗಿತ್ತು. ಒಂದು 6 ತಿಂಗಳ ಮನೆಯಲ್ಲಿ ಇಟ್ಕೊಳ್ಬೇಕಾಗಿತ್ತು, ಶೋಕೇಸಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಿತ್ತು. ಪವಿತ್ರತೆ ಇದ್ದಿದ್ದಿದ್ರೆ. ಆದರೆ ಈ ಎಲ್ಲ ಜಡ ಮತ್ತು ಜಡದ ಈ ಚೇತನದ ಆಶ್ರಯದಿಂದ ಬೆಳಗ್ತಾ ಇರುವಂಥ ಜಡಗಳೂ ಸಹ ಪವಿತ್ರ ಅಂತ ಅನ್ನಿಸುವುದು ಯಾವಿಂದ ಅಂದರೆ ಈ ಆತ್ಮವಸ್ತುವಿನಿಂದಾಗಿ, ಚೈತನ್ಯದಿಂದಾಗಿ. ಹಾಗಾಗಿ ನಾವು ಯಾವುದನ್ನು ಪವಿತ್ರ ಅಂತ ಹೇಳ್ತೇವೋ ಆ ಎಲ್ಲ ಪವಿತ್ರತೆ ಹಿಂದಿರುವಂಥ ನಿಜವಾದ ಪವಿತ್ರವಾದಂಥ ವಸ್ತು ಅದು ಒಂದೇ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಂದು ವಿಗ್ರಹ ಇರುತ್ತದೆ, ಬೊಂಬೆ, ಕಲ್ಲಿಂದು ಅಂತಲೇ ಅಂದ್ಕೊಳ್ಳೋಣ. ಅದನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡುವವರೆಗೂ ಸಹ ಅದು ದೇವತಾ ವಿಗ್ರಹ ಅಷ್ಟೇ. ಆದರೆ ಅದಕ್ಕೆ ಶಾಸ್ತ್ರದ ನೆಲೆಯಲ್ಲಿ ಜೀವ ಕಳೆಯನ್ನು ತುಂಬಿ ಪ್ರತಿಷ್ಠೆ ಮಾಡಿದ ಮರುಕ್ಷಣದಲ್ಲಿ ಏನಾಗುತ್ತೆ ಕೇಳಿದರೆ ಅದು ಪವಿತ್ರ. ಯಾಕೆ? ಅಲ್ಲಿ ಚೈತನ್ಯದ ಒಂದು ಆರೋಪ. ಆ ಆರೋಪಕ್ಕೆ ಆ ಶಕ್ತಿ ಉಂಟು ಅಂತ ಆದಮೇಲೆ ಇನ್ನು ಸ್ವತಃ ಚೈತನ್ಯ ಎಷ್ಟು ಪವಿತ್ರ ಆಗಿರಬಹುದು ಅಲ್ವಾ?
ಹಾಗಾಗಿ ಕೃಷ್ಣ ಹೇಳ್ತಾನೆ, ಪವಿತ್ರಂ, ಜಗತ್ತಿನಲ್ಲಿ ಯಾವ್ಯಾವುದು ಪವಿತ್ರ ಇದೆಯೋ, ಪವಿತ್ರವಾದದ್ದಿದೆಯೋ ಆ ಎಲ್ಲವುಗಳಲ್ಲೂ ಪವಿತ್ರವಾದವನು ನಾನು. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲೇ ಹೇಳೋದು, ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ಪವಿತ್ರವಾದ ವಸ್ತುಗಳಲ್ಲೆಲ್ಲ ಪವಿತ್ರವಾದದ್ದು ಅದು, ಅದು ನಾನೇ ಅಂತಾನೆ ಕೃಷ್ಣ. ಮತ್ತು ಓಂಕಾರ, ಓಂಕಾರವೂ ನಾನೇ. ನಾನು ಓಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ಪರ್ಯಾಯದಲ್ಲಿ ಅಂತ ಕಾಣುತ್ತೆ ಸುದೀರ್ಘವಾಗಿ ಹೇಳಿದ್ದೇನೆ. ಹಾಗಾಗಿ ಆ ಓಂಕಾರದ ಬಗ್ಗೆ ಮತ್ತೆ ನಾನು ಹೇಳೋದಿಲ್ಲ. ಇಡೀ ನಮ್ಮ ಭಾರತೀಯ ತತ್ವಶಾಸ್ತ್ರದ ಮತ್ತು ವೈದಿಕ ಸಾಹಿತ್ಯದ ಮೂಲವಾದಂಥ ಬೀಜಾಕ್ಷರ ಓಂಕಾರ. ಹಾಗಾಗಿ ಒಂದು ವೇದದ ಋಕ್ಕನ್ನು ಹೇಳಬೇಕು ಅಂದರೆ ಪ್ರಾರಂಭ ಆಗುವುದೇ ಓಂಕಾರದಿಂದ. ಈ ಮಾತು ಎಷ್ಟರ ಮಟ್ಟಿಗೆ ಬೆಳೆದು ಬಂತು ಕೇಳಿದರೆ, ಮುಂದೆ ಬಂದಂಥ ಕಾಳಿದಾಸ ಒಂದು ಮಾತು ಹೇಳ್ತಾನೆ, ದಿಲೀಪನ ಬಗ್ಗೆ ಹೇಳಬೇಕಿದ್ರೆ. ಆ ದಿಲೀಪ ಹೇಗಿದ್ದ, ಅದು ಮನುವಿನ ಬಗ್ಗೆ ಹೇಳಬೇಕಿದ್ರೆ, ಮನು ಹೇಗಿದ್ದ ಅಂದರೆ ಎಲ್ಲ ರಾಜರುಗಳಲ್ಲೂ ಅವನು ಮೊಟ್ಟ ಮೊದಲಿಗನಾಗಿದ್ದ. ಹೇಗೆ ಮೊದಲಿಗನಾಗಿದ್ದ ಕೇಳಿದರೆ, ವೇದಗಳಿಗೆ ಓಂಕಾರ ಹೇಗೆ ಮೊದಲಿರುತ್ತೋ ಹಾಗೆ ಅವನು ಮೊದಲಿಗನಾಗಿದ್ದ ಅಂತ ಅವನು ಕೊಡುವ ಉಪಮಾನ ಇದು. ಅಂದರೆ ಆ ಮಾತನ್ನು ಎಲ್ಲರೂ ಒಪ್ಪಿಕೊಂಡಾಗಿದ್ದಾರೆ, ಯಾರೂ ಅದನ್ನು ಅಲ್ಲಗಳೆಯೋದಿಲ್ಲ. ಹಾಗಾಗಿ ಓಂಕಾರ ಅದು ಯಾಕೆ ಅದಕ್ಕೆ ಅಷ್ಟು ಹಿನ್ನೆಲೆ ಉಂಟು ಅನ್ನೋದನ್ನು ನಾನು ಸುದೀರ್ಘವಾಗಿ ಹೇಳಿದ್ದೇನೆ. ನಮ್ಮ ಬದುಕಿನ ಎಲ್ಲ ಆಯಾಮಗಳನ್ನು ಚಿತ್ರಿಸಿ ಹೇಳುವಂಥ ಬೀಜಾತ್ ಬೀಜವಾದಂಥ ಅಕ್ಷರ ಓಂಕಾರ. ಆದ್ದರಿಂದ ಆ ಓಂಕಾರ ನಾನೇ. ಆ ಓಂಕಾರದ ವಿಸ್ತೃತ ರೂಪವೇ ವ್ಯಾಹೃತಿ, ವ್ಯಾಹೃತಿಯ ವಿಸ್ತೃತ ರೂಪವೇ ಗಾಯತ್ರಿ, ಗಾಯತ್ರಿಯ ವಿಸ್ತೃತ ರೂಪವೇ ಪುರುಷ ಸೂಕ್ತ, ಪುರುಷ ಸೂಕ್ತದ ವಿಸ್ತೃತ ರೂಪವೇ ಇಡೀ ವೈದಿಕ ಸಾಹಿತ್ಯ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಶಬ್ದ ಓಂಕಾರ ಆಯ್ತು. ಋಕ್, ಋಕ್ ಅಂದರೆ ಋಗ್ವೇದ ಅಂತ ಅರ್ಥ. ಯಾಕೆ ವೇದ ಅಂತ ಹೇಳಿಬಿಟ್ಟು ಸಾಕಿತ್ತಲ್ವಾ ಅಂತ ಒಂದು ಸಂಶಯ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಅದನ್ನು ವ್ಯಾವೃತ್ತಿ ಅಂದರೆ ಬೇರೆ ಪಡಿಸಿ ಹೇಳ್ತಾನೆ, ನಮಗೆ ಸ್ಪಷ್ಟ ಅರ್ಥ ಆಗಲಿ ಅಂಥೇಳಿ. ಋಕ್ ಸಾಮ ಯಜುರೇವಚ ಅಂತ. ಋಕ್ ಅಂದರೆ ಪದ್ಯ ಅಂತ. ಪ್ರಪಂಚದಲ್ಲಿ ಯಾವುದು ಪದ್ಯಾತ್ಮಕವಾದ ಸಾಹಿತ್ಯ ಉಂಟೋ ಆ ಪದ್ಯಾತ್ಮಕವಾದ ಸಾಹಿತ್ಯ ಎಲ್ಲ ನಾನೇ. ಅಷ್ಟೇ, ಮುಗಿದೋಯ್ತು. ಎಲ್ಲ ಬೀಜ ರೂಪದಲ್ಲಿ ಹೇಳ್ತಾನೆ. ಮತ್ತು ಯಜುಹು ಒಂದು ಸಾಮ ಅಂತುಂಟು, ಪದ್ಯ ಆದ ತಕ್ಷಣ ಹೀಗೆ ಅನ್ವಯ ಮಾಡಿಕೊಂಡ್ರೆ ಅದನ್ನು ಹೆಚ್ಚು ಅನುಕೂಲ. ಯಜುಹು ಅಂದರೆ ಗದ್ಯ. ಪ್ರಪಂಚದಲ್ಲಿ ಯಾವ್ಯಾವುದು ಗದ್ಯಾತ್ಮಕವಾದ ಸಾಹಿತ್ಯ ಉಂಟೋ ಅದೆಲ್ಲವುದು ನಾನೇ. ಆಯಿತು. ಮತ್ತು ಸಾಮ ಅಂದರೆ ಗಾನ. ಪದ್ಯಕ್ಕೆ ಅಥವಾ ಗದ್ಯಕ್ಕೆ ಬೇಕಾದ್ರೆ ನೀವು ಗಾನವನ್ನು ಸೇರಿಸಿದರೆ ಆ ಸ್ವರೂಪವು ನಾನೇ. ನೋಡಿ, ನೀವು ಯಾವುದೇ ದೇಶಕ್ಕೆ ಹೋಗಿರಿ, ಎಲ್ಲೇ ಹೋದ್ರೂ ಸಹ ಪ್ರಪಂಚದ ಸಾಹಿತ್ಯ ಒಂದು ಪದ್ಯಾತ್ಮಕ ಅಥವಾ ಗದ್ಯಾತ್ಮಕ ಅಥವಾ ಈ ಪದ್ಯ ಗದ್ಯಗಳಿಗೆ ಗಾನವನ್ನು ಸೇರಿಸಿದ್ದು. ಇದರ ಬಿಟ್ಟರೆ ಈ ಮೂರು ರಾಚ ಇನ್ನೊಂದು ಸಾಹಿತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಇರತ್ತಾ? ಸಂಸ್ಕೃತದಲ್ಲೇ ಇನ್ನೊಂದು ಹೊಸ ಪ್ರಕಾರ ಮಾಡಬೇಕು ಅಂತ ಹೊರಟರು, ಚಂಪು ಅಂತ. ಏನೂ ಆಗಲಿಲ್ಲ. ಸ್ವಾರಸ್ಯ ಅಂದರೆ ಒಂದು ಪದ್ಯ ಇನ್ನೊಂದು ಗದ್ಯ ಎರಡು ಸೇರಿಸಿದ್ದು ಆಯಿತು. ಚಂಪು ಅಂದರೆ ಏನು? ಗದ್ಯ ಪದ್ಯಾತ್ಮಕವಾದಂಥ ಕಾವ್ಯ. ಅಂದರೆ ಅರ್ಧ ಗದ್ಯ ಅರ್ಧ ಪದ್ಯ. ಇದ್ರ ಬಿಟ್ಟರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಲ್ವಾ? ಇಷ್ಟಾದ ಮೇಲೆ ಮತ್ತೆ ಸಾಮ ಏವಚ. ಹಾಗಾಗಿ ಇದು ಎಲ್ಲವೂ ಸಹ ನನ್ನದೇ ರೂಪ. ಅಲ್ಲಿಗೆ ಎಷ್ಟು ಹೇಳ್ದಂಗಾಯಿತು? 10 ಮತ್ತು 8 18 ಆಯಿತು. ಮತ್ತು ಮುಂದಿನ ಶ್ಲೋಕ ಗತಿರ್ಭರ್ತ ಪ್ರಭುಸ್ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಅರ್ಜುನ, ನಾನೇ ಈ ಜಗತ್ತಿಗೆ ಗತಿ, ಮತ್ತು ನಾನೇ ಭರ್ತ, ನಾನೇ ಪ್ರಭು, ನಾನೇ ಸಾಕ್ಷಿ, ಮತ್ತು ನಿವಾಸವೂ ನಾನೇ, ಶರಣಾಗತ ರಕ್ಷಕನೂ ನಾನೇ, ಸುಹೃತ್ ಕೂಡ ನಾನೇ,
ಮತ್ತು ನಾನೇ ಈ ಜಗತ್ತಿನ ಉತ್ಪತ್ತಿ ಕಾರಣ, ಮತ್ತು ಪ್ರಳಯ ಕಾರಣನೂ ನಾನೇ, ಜಗತ್ತಿಗೆ ಸ್ಥಿತಿ ಕಾರಣನೂ ನಾನೇ, ಅಂದರೆ ಜಗತ್ತು ನಿಲ್ಲೋದಕ್ಕೆ ಆಸರೆಯೂ ನಾನೇ, ಮತ್ತು ನಿಕ್ಷೇಪವೂ ನಾನೇ, ಮತ್ತೆ ಮತ್ತೆ ಹುಟ್ಟುವುದಕ್ಕೆ ಬೇಕಾದ ನಿತ್ಯ ಕಾರಣ ರೂಪವಾದ ಬೀಜವೂ ನಾನೇ. ಇದಿಷ್ಟು ಈ ಶ್ಲೋಕದ ಅರ್ಥ. ಸ್ವಲ್ಪ ಗಮನಿಸಿ, ಈ ಶ್ಲೋಕದಲ್ಲಿ 12 ವಸ್ತುಗಳ ವಿಚಾರವನ್ನು ಗೀತಾಚಾರ್ಯ ನಮಗೆ ತಿಳಿಸಿಕೊಡ್ತಾನೆ. ಲೆಕ್ಕ ಹಾಕ್ಕೊಂಡು ಹೋದರೆ ಸಿಗತ್ತೆ ನಮಗೆ. ಪ್ರಾಯಶಃ ನಿಮ್ಮ ಹತ್ರ ಕನ್ನಡ ಅನುವಾದ ಇರುವಂಥ ಪುಸ್ತಕ ಇದೆ, ಅಲ್ಲಿ ಆ ವಸ್ತುಗಳನ್ನು ಎಣಿಸಿದರೆ ಸಿಗತ್ತೆ ಸರಿಯಾಗಿ. ಏನು ಹೇಳ್ತಾನೆ ಅಂದರೆ, ಗತಿ ಅಂದರೆ ಸಾಮಾನ್ಯವಾದ ಅರ್ಥ ಚಲನೆ ಅಂತ ಆಗಿಬಿಡುತ್ತೆ. ಆದರೆ ಇಲ್ಲಿ ಆ ಅರ್ಥ ಅಲ್ಲ. ನಮಗೆ ಇದೆಲ್ಲ ಅರ್ಥ ಗೊತ್ತು, ಆದರೆ ಬಳಸುವಾಗ ಅಥವಾ ಓದಿ ಅರ್ಥ ಹಿಡಿಯುವಾಗ ಎಲ್ಲೋ ಒಂದು ಎಡವಟ್ಟಾಗಿಬಿಡುತ್ತದೆ. ಹೇಳ್ತಾರಲ್ಲ ನಾವು, ಅವರಿಗಿಂಥ ಗತಿ ಬರಬಾರ್ದಿತ್ತು ರೀ. ಇದೇನು ಹಾಗಿದ್ರೆ ಗತಿ ಅಂದರೆ ಏನು? ಕರ್ಮದ ಫಲ. ಅಂದರೆ ಅವರು ಮಾಡಿದ ಕರ್ಮಕ್ಕೆ ಇಂತಹ ಫಲ ಬರಬಾರದಾಗಿತ್ತು. ಅಲ್ಲಿಗೆ ಗತಿ ಅಂದರೆ ಏನು? ಕರ್ಮಫಲ. ಭಗವತ್ಪಾದರು ನೇರ ಅರ್ಥ ಬರೀತಾರೆ ಅದಕ್ಕೆ. ಗತಿ ಕರ್ಮಫಲಂ ಅಂದರೆ ನಾವು ಮಾಡ್ತಾ ಇರುವಂಥ ಕರ್ಮಕ್ಕೆ ಫಲವನ್ನು ಕೊಡುವವನು ಯಾರು ಅಂದರೆ ಅವನೇ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಕರ್ಮದ ಫಲಸ್ವರೂಪನೂ ನಾನೇ. ಆ ಯಜ್ಞ ಕೃತು ಎನ್ನುವಂತಹ ಶಬ್ದಗಳಿಂದ ಕರ್ಮಸ್ವರೂಪ ನಾನೇ ಅಂತೇಳಿದ. ಆ ಕರ್ಮದಿಂದ ಬರುವಂಥ ಫಲವೂ ನಾನೇ ಅಂತಾನೆ ಇಲ್ಲಿ. ಆಯಿತು. ಅದಾದಮೇಲೆ ಭರ್ತ ಅಂತ. ಈ ಭರ್ತ ಅಂದರೆ ಸಂಸ್ಕೃತದಲ್ಲಿ, ಅಂದರೆ ಸಾಮಾನ್ಯ ಸಂಸ್ಕೃತದಲ್ಲಿ ಗಂಡ ಅಂತ. ಯಾಕೆ ಕೃಷ್ಣ ಹೀಗೆ ಅಂತಾನೆ? ಎಲ್ಲರಿಗೂ ಇವನೊಬ್ಬನೇ ಗಂಡನಾಗಿದ್ದರೆ ಮತ್ತು 60,000 ಜನರಿಗೆ ಬೇರೆ ಗಂಡ, ಮತ್ತು ಇನ್ನು 8 ಮಹಿಷಿಯರಿದ್ದಾರೆ, ಅವನು ಅಷ್ಟಮಹಿಷಿಯರು, ಅವರಿಗೆ ಬೇರೆ ಗಂಡ, ಮತ್ತು ಇಡೀ ಪ್ರಪಂಚದವರಿಗೂ ತಾನೇ ಗಂಡ ಅಂತ ಹೇಳ್ತಿದ್ದಾನಲ್ಲ. ಹೌದು, ಇದು ಸಾಮಾನ್ಯವಾದಂಥ ಒಂದು ಅರ್ಥ. ಆದರೆ ಭರ್ತ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಗಂಡ ಅಂತ ಅಷ್ಟೇ ಅರ್ಥ ಅಲ್ಲ, ಇನ್ನೊಂದು ಅರ್ಥ ಉಂಟು. ಯಾವನು ನಮ್ಮನ್ನು ಭರಣೆ ಮಾಡ್ತಾನೋ, ನಮ್ಮನ್ನು ಪೋಷಿಸ್ತಾನೋ ಅವನು ಭರ್ತ. ಭರಣಾತ್ ಭರ್ತ ಅಂದರೆ ನಮಗೆಲ್ಲರಿಗೂ ಸಹ ಬೇಕಾದನ್ನು ಕೊಟ್ಟು ನಮ್ಮನ್ನು ಭರಣ ಮಾಡುವವನು ಯಾವನೋ ಅವನೇ ನಿಜವಾದ ಅರ್ಥದಲ್ಲಿ ಭರ್ತ. ಹಾಗಿದ್ದರೆ ಯಾಕೆ ಗಂಡನಿಗೆ ಸಂಸ್ಥೆಯಲ್ಲಿ ಭರ್ತ ಅಂತ ಕರೀತಾರೆ ಅಂತ? ಸಿಂಪಲ್ ಉತ್ತರ. ಹಿಂದಿನ ಕಾಲದಲ್ಲಿ ಸಂಸಾರದಲ್ಲಿ ಗಂಡನಾದವನು ಮಾತ್ರ ದುಡಿತಿದ್ದ, ಹೊರಗೆ ಹೋಗಿ, ಅಂದರೆ ಗಳಿಸ್ತಿದ್ದ. ಆ ಗಳಿಕೆಯಿಂದ ಸಂಸಾರ ನಿರ್ವಹಣೆ ಆಗ್ತಿತ್ತು. ಹಾಗಾಗಿ ಮನೆಯಲ್ಲಿ ಇರುವಂತಹ ಗಂಡನನ್ನು ಹೆಣ್ಣುಮಕ್ಕಳು ಸಹಜವಾಗಿ ಭರ್ತ ಅಂತ ಕರೆದರು. ಇವತ್ತು ಎಷ್ಟೋ ಮನೆಯಲ್ಲಿ ಪತ್ನಿಯರೂ ಸಹ ಭರ್ತಾಗಳೇ. ಹಾಗಾಗಿ ಆ ಕಾಲದಲ್ಲಿ ಈ ಶಬ್ದ ಅವಶ್ಯಕತೆ ಇತ್ತು ತೀರಾ. ಅದೇ ಅರ್ಥ ಪ್ರಸಿದ್ಧವಾಗುಂಟು. ಆದರೆ ಆ ಶಬ್ದಕ್ಕೆ ಅಷ್ಟೇ ಅರ್ಥ ಅಲ್ಲ. ಭರಣ ಮಾಡುವವನು ಯಾವನೋ ಅವನು ಭರ್ತ. ನೋಡಿ, ಅಂದರೆ ಏನಾಯಿತು, ಈ ಸಂಸ್ಕೃತ ಈ ಶಬ್ದಗಳ ವಿಶೇಷತೆ ಅದು ಒಂದು ಮುಖದಲ್ಲಿ ಆ ಕಾಲಕ್ಕೆ ಸೀಮಿತವಾದ ಅರ್ಥ ಕೊಡ್ತದೆ. ಆದರೆ ಅದರ ನಿಜವಾದ ಅರ್ಥದ ಆಳಕ್ಕೆ ಇಳಿದಾಗ ಸಾರ್ವಕಾಲಿಕವಾದ ಅರ್ಥ ಕೊಡ್ತದೆ. ಮನೆಯಲ್ಲಿ ಯಾರ್ಯಾರು ನಮ್ಮನ್ನು ಭರಣೆ ಪೋಷಣೆ ಮಾಡ್ತಾರೋ ಅವರೆಲ್ಲರೂ ಸಹ ಯಾರು? ಭರ್ತ. ಸರಿ ತಾನೆ? ಹಾಗಾಗಿ ಕೃಷ್ಣ ಹೇಳ್ತಾನೆ, ನಾನೇ ಎಲ್ಲರನ್ನೂ ಭರಣ ಮಾಡುವನಾದ್ದರಿಂದ ನಾನು ನಿಜವಾದ ಅರ್ಥದಲ್ಲಿ ಭರ್ತ ಅಂತ. ಆಯಿತು. ಅದಾದಮೇಲೆ ಪ್ರಭು ಅಂದರೆ ಸ್ವಾಮಿ. ಆತ್ಮವಸ್ತುವೇ ನಿಜವಾದ ಸ್ವಾಮಿ ಅಂತ. ಬ್ರಹ್ಮವಸ್ತುವೇ ನಿಜವಾದ ಅರ್ಥದಲ್ಲಿ ಎಲ್ಲರಿಗೂ ಸ್ವಾಮಿ. ಆಫೀಸಿಗೆ ಹೋಗಿ ನಿಂತ್ಕೊಂಡು 8 ತಾಸು ಯಾರಿದ್ದೋ ಎದ್ದು ಕೈ ಕಟ್ಕೊಂಡು ನಿಂತ್ಕೊಂಡಿರ್ತೇವಲ್ಲ, ಆ ಯಾರಿದ್ದೋ ಅಂತ ಹೇಳ್ತೇವಲ್ಲ, ಅವನು ನಿಜವಾದ ಸ್ವಾಮಿ ಅಲ್ಲ. ಈ ಮಾತನ್ನು ಹಿರಣ್ಯಕಶಿಪು ಪ್ರಹ್ಲಾದ ಅಂತ ಕೇಳಿದ, ಎಲ್ಲಿದ್ದಾನ ನಿನ್ನ ಸ್ವಾಮಿ ಅಂತ.
ಅಪರೆಲ್ಲ ಹೇಳಿದ, ಅವನು ಎಲ್ಲ ಕಡೆಗೂ ಇದ್ದಾನೆ, ನನ್ನೊಳಗೂ ಇದ್ದಾನೆ, ನಿನ್ನೊಳಗೂ ಇದ್ದಾನೆ ಅಂತ. ಯಾಕೆಂದರೆ ಅವನು ನಿಜವಾದ ಪ್ರಭು ಸ್ವಾಮಿ ಅಂತ. ಹಾಗಾಗಿ ನಾನೇ ಎಲ್ಲರ ಒಳಗಿದ್ದು ಎಲ್ಲರನ್ನೂ ನಿಯಂತ್ರಿಸುವವನು ನಾನೇ, ಆದ್ದರಿಂದ ನಾನೇ ನಿಜವಾದ ಪ್ರಭು ಒಡೆಯ. ಆಯಿತು. ಅದಾದಮೇಲೆ ನಾನೇ ಸಾಕ್ಷಿ. ಈ ಸಾಕ್ಷಿ ಅಂದ ತಕ್ಷಣ ಹಾಗೆ ಮತ್ತು ಪುನಃ ನಮಗೆ ತಕ್ಷಣ ಕೋರ್ಟ್ನ ನೆನಪು ಬರ್ತದೆ. ಸಾಕ್ಷಿ ಹೇಳೋರು ಯಾರು ಅಂತ. ಒಂದು ಕೇಸು, ಒಂದು ಜಡ್ಜು, ಒಂದು ವಕೀಲು, ಮತ್ತೊಂದು ಸಾಕ್ಷಿ. ಸಾಕ್ಷಿ ಅನ್ನೋದಕ್ಕೆ ಅರ್ಥ ಯಾವನು ಕಣ್ಣಿನಿಂದ ನೋಡ್ತಾನೋ ಅವನು ಸಾಕ್ಷಿ ಅಷ್ಟೇ. ಆದರೆ ಇವತ್ತು ದುರ್ದೈವ ಅಂದರೆ ಕೋರ್ಟಲ್ಲಿ ನಡೆಯುವಂಥ ಹೇಳುವಂಥ ಸಾಕ್ಷಿಗಳೆಲ್ಲ ಯಾರೂ ನಿಜವಾದ ಸಾಕ್ಷಿಗಳಾಗಿರೋದಿಲ್ಲ. ಅದಕ್ಕೋಸ್ಕರ ಒಂದು ಶಬ್ದ ಸೇರಿಸಿದ್ದಾರೆ, ಸುಳ್ಳು ಸಾಕ್ಷಿ ಅಂತ. ಅದು ಸುಳ್ಳಾದ್ಮೇಲೆ ಮತ್ತೆ ಸಾಕ್ಷಿ ಆಗೋದು ಯಾಕ್ರಿ ಅಲ್ವಾ? ಹಾಗೆ ಸಾಕ್ಷಿ ಅಂದರೆ ಏನು? ಯಾವನು ನೋಡ್ತಾನೆ ಎಲ್ಲವನ್ನೂ ಸಹ ಅವನೇ ನಿಜವಾದ ಸಾಕ್ಷಿ. ನೋಡ್ತಾನೆ ಅಂದರೆ ಹೇಗೆ? ತಟಸ್ಥವಾಗಿ ನೋಡ್ತಾನೆ. ನಿನ್ನೆ ಹೆಸರು ನಾನು ಹೇಳಿದ್ದೇನೆ, ಸೂರ್ಯ ನೋಡ್ತಾ ಇರ್ತಾನೆ, ಚಂದ್ರ ನೋಡ್ತಾ ಇರ್ತಾನೆ, ನಕ್ಷತ್ರಗಳು ನೋಡ್ತಾ ಇರ್ತವೆ. ಹಾಗೆಯೇ ಎಲ್ಲವನ್ನೂ ನೋಡುವವನು, ಈ ಎಲ್ಲ ಬೆಳಗುವ ಅಂದರೆ ಚೇತನ ವಸ್ತುಗಳ ಮೂಲಕ ಎಲ್ಲವನ್ನೂ ನೋಡುವವನು ಯಾರು ಅಂದರೆ ನಾನೇ. ಅಷ್ಟೇ ಅಲ್ಲ, ಇದಕ್ಕೆ ಆಚಾರ್ಯ ಶಂಕರರು ಭಾಷ್ಯ ಬರೀತಾರೆ, ಕೃತ್ಯಾಕೃತ್ಯಸ್ಯ ಸಾಕ್ಷಿ. ನೀನು ಮಾಡಿದ್ದನ್ನು, ನೀನು ಮಾಡದೇ ಇರುವುದನ್ನು, ಅಂದರೆ ನೀನು ಮಾಡಿದ ಪಾಪವನ್ನು, ನೀನು ಮಾಡಿದ ಒಳಿತನ್ನು, ನೀನು ಮಾಡಿದ ಪುಣ್ಯವನ್ನು ಎಲ್ಲವನ್ನೂ ನೋಡುವವನು ಅಂದರೆ ನಾನೇ ಅಂತ ಗೀತಾಚಾರ್ಯ ಹೇಳ್ತಾರೆ. ಅಲ್ಲಿಗೇನು ಹೇಳ್ದಂಗೆ ಆಯಿತು, ನಾವು ಕೆಟ್ಟದ್ದನ್ನು ಮಾಡಬೇಕಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡ್ರೆ ನಾವಲ್ಲಿ ಬಿದ್ವಿ. ಯಾಕೆ? ನಾವೇ ನೋಡ್ತಾ ಇರ್ತೇವಲ್ಲ, ಬೇರೆ ಯಾರು ಯಾಕೆ ನೋಡಬೇಕು? ಚೇತನ ಉಂಟು ತಾನೇ ಇಲ್ಲಿ. ಹಾಗಾಗಿ ಸಾಕ್ಷಿ, ಎಲ್ಲವನ್ನೂ ಸಹ ನೋಡುವವನು ನಾನೇ. ಅದಾದಮೇಲೆ ನಿವಾಸ. ನಿವಾಸ ಅಂದರೆ ವಾಸಸ್ಥಾನ, ಆಧಾರ ಅಂತ ಅರ್ಥ. ಎಲ್ಲದಕ್ಕೂ ಸಹ ಆಧಾರವೂ ಸಹ ಅಂದರೆ ಮನೆ. ಮನೆ ನಾನೇ. ಮನೆ ನಮಗೇನು ಕೊಡುತ್ತೆ? ಶೆಲ್ಟರ್, ಆಶ್ರಯ ಕೊಡುತ್ತೆ. ಹಾಗಾಗಿ ಎಲ್ಲದಕ್ಕೂ ಆಶ್ರಯನಾದವನು ನಾನೇ ಅಂತ. ಅಂದರೆ ಏನು ಹೇಳ್ದಂಗೆ ಆಯಿತು, ನಾವು ಮಾಡ್ತಾ ಇರೋವಂಥ ಕರ್ಮದ ಹಿಂದೆ, ಪೂಜೆಯ ಹಿಂದೆ, ಉಪಾಸನೆ ಹಿಂದೆ ಎಲ್ಲವೂ ಜಡವೇ ಅಂತಾದರೆ ನಾವು ಮಾಡುವ ಈ ಯಾವ ಪೂಜೆ ಪುನಸ್ಕಾರ ಕರ್ಮಕ್ಕೂ ಸಹ ಅರ್ಥ ಇಲ್ಲ ಅಲ್ವಾ? ಧರ್ಮಕ್ಕಂತೂ ಮೊದಲನೇದಾಗಿ ಅರ್ಥ ಕಳಚಿ ಹೋಗಿಬಿಡ್ತದೆ. ಈ ಎಲ್ಲದರ ಹಿಂದೆ ಒಂದು ಚೈತನ್ಯ ವಸ್ತು ಇದೆ ಅಂದ್ಕೊಂಡಾಗ್ಲೇ, ಅದೇ ನಿಜವಾದ ಆಶ್ರಯ ಅಂತ ಅಂದ್ಕೊಂಡಾಗ್ಲೇ ನಾವು ಮಾಡುವಂಥ ಎಲ್ಲ ಕ್ರಿಯೆಗಳಿಗೂ ಸಹ ಅರ್ಥ ಬರ್ತದೆ. ಹಾಗಾಗಿ ನಾನೇ ನಿವಾಸ. ಮತ್ತು ಶರಣಂ. ಶರಣಂ ಅಂದರೆ ಶರಣಾಗತ ರಕ್ಷಕನೂ ನಾನೇ, ಬೇರೆ ಯಾರೂ ಅಲ್ಲ. ಮತ್ತು ಸುಹೃತ್, ಈ ಶಬ್ದವು ಹಿಂದೆ ಬಂದಿತ್ತು. ಯಾವುದೇ ಪ್ರಯೋಜನವನ್ನು ನಿರೀಕ್ಷಿಸದೇ ಉಪಕಾರ ಮಾಡುವವನು ಸುಹೃತ್. ಸಹಾಯವನ್ನು ನಿರೀಕ್ಷಿಸಿ ಉಪಕಾರ ಮಾಡುವವನು ಮಿತ್ರ. ಹಾಗಾಗಿ ನಾನೇ ನಿಜವಾದ ಅರ್ಥದಲ್ಲಿ ಸುಹೃತ್. ನಾನು ಯಾರಿಂದ ಏನನ್ನು ನಿರೀಕ್ಷಣೆ ಮಾಡ್ತೇನೆ? ನಾನು ಯಾರಿಂದಲೂ ಏನನ್ನೂ ನಿರೀಕ್ಷಣೆ ಮಾಡುವುದಿಲ್ಲ. ಆದರೂ ಸಹ ನಾನು ಎಲ್ಲರಿಗೂ ಏನೇನು ಬೇಕೋ ಅದನ್ನೆಲ್ಲವನ್ನು ನಾನು ಮಾಡ್ತಾ ಇರ್ತೇನೆ. ಹಾಗಾಗಿ ನಾನೇ ಸುಹೃತ್. ಆಯಿತು. ಮತ್ತು ಪ್ರಭವ. ಪ್ರಭವ ಅಂದರೆ ಈ ಜಗತ್ತಿನ ಉತ್ಪತ್ತಿಗೆ ಕಾರಣನಾದವನು ನಾನೇ. ಪ್ರಕರ್ಷೇಣ ಭವತಿ ಇತಿ ಪ್ರಭವ. ಉತ್ಪತ್ತಿಯಾಗೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಒದಗಿಸಿಕೊಡುವವನು ನಾನೇ. ಆದ್ದರಿಂದ ನಾನೇ ಪ್ರಭವ ಅಂತ. ಅದಾದ ಮೇಲೆ ಮುಂದಿನ ಶಬ್ದ ಪ್ರಲಯ. ಹುಟ್ಟೋದಾಯಿತು ಪ್ರಭವ ಅನ್ನೋ ಶಬ್ದದಿಂದ. ಮತ್ತು ನಾಶ, ಪ್ರಲಯ. ಮತ್ತು ಹುಟ್ಟುವವನೂ ನಾನೇ, ಮತ್ತು ಜನರ ದೃಷ್ಟಿಯಲ್ಲಿ ನಾಶ ಆಗುವವನು ನಾನೇ. ನಾವು ಹೇಳ್ತೇವಲ್ಲ, ರಾಮನು ಅವತಾರ ಮುಗಿಸಿದ, ಕೃಷ್ಣನ ಅವತಾರ ಮುಗಿಸಿದ, ಹಾಗಾಗಿ ನಾವು ಒಂದು ದಿವಸ ಅವತಾರ ಮುಗಿಸ್ತೇವೆ ಅಂತ. ನಮ್ಮ ಅವತಾರ ಮುಗಿಸೋದಕ್ಕೆ ಅವರ ಅವತಾರವನ್ನು ನಾವು ಸಮರ್ಥನೆ ಮಾಡ್ಕೊಳ್ತೇವೆ. ಅವನು ಅವತಾರ ಮುಗಿಸೋದಿಲ್ಲ. ಯಾಕೆಂದರೆ ಅವನು ಬಂದಿದ್ದೇ ಮಾಯಿಕವಾದ ರೂಪದಿಂದ. ಮತ್ತು ಅವನ ಆ ರೂಪವನ್ನು ಧಾರಣೆ ಮಾಡುವಲ್ಲಿ ಅವನು ಸರ್ವತಂತ್ರ ಸ್ವತಂತ್ರ. ನಾವು ಈ ರೂಪ ಹೊತ್ಕೊಂಡು ಬರೋದು ನಾವೆಷ್ಟು ಸ್ವತಂತ್ರರು? ನಾವು ಸಂಪೂರ್ಣ ಪರತಂತ್ರರು. ಹಾಗಾಗಿ ಕೊನೆಗೆ ಈ ಪ್ರಪಂಚ ನಾಶ ಆಗತ್ತೆ
ಅಂದರೆ ಅಳಿಯುವುದು ಸಹ ನಾನೇ. ಯಾಕೆಂದರೆ ಪ್ರಪಂಚ ಅನ್ನೋದು ನನ್ನನ್ನು ಬಿಟ್ಟಿಲ್ವಲ್ಲ. ಅಲೆ ಸಮುದ್ರವನ್ನು ಬಿಟ್ಟಿಲ್ಲ ಅಂತ ಆದಮೇಲೆ ಅಲೆ ನಾಶವಾಯಿತು ಅಂದರೆ ಏನು ಹೇಳ್ದಂಗಾಯ್ತು ಕೇಳಿದರೆ ಅದು ಸಹ ನಾಶವೂ ಸಹ ನನ್ನದೇ ಇನ್ನೊಂದು ರೂಪ ಅಂತ. ಮತ್ತು ಸ್ಥಾನಂ, ಸ್ಥಾನಂ ಅಂದರೆ ಸ್ಥಿತಿ, ಸೃಷ್ಟಿ ಸ್ಥಿತಿ ಮತ್ತು ಲಯ. ಆ ಶಬ್ದವನ್ನು ಕೊನೆಗೆ ಹೇಳಿದ್ದಾನೆ ಕೃಷ್ಣ. ಸ್ಥಾನಂ ಅಂದರೆ ಇರುವಿಕೆ, ಇರುವಿಕೆಯೂ ನಾನೇ. ಮೊನ್ನೆ ದಿವಸ ಪೂರ್ತಿ ಅದ್ರ ಬಗ್ಗೆ ನಾನು ಹೇಳಿದ್ದೇನೆ. ಇರುವಿಕೆಯ ಬಗ್ಗೆನೇ ವಿಚಾರ ಮಾಡಿ ಆಗಿದೆ ನಾವು. ನಿಜವಾಗಿ ಇರುವುದು ನಾನೇ, ಇನ್ನೊಂದು ಅಲ್ಲ ಅಂತ. ಅದಾದ ಮೇಲೆ ಮುಂದಿನ ಶಬ್ದ ನಿಧಾನಂ. ಏನು ನಿಧಾನ ಅಂದರೆ ಕನ್ನಡದಲ್ಲಿ ಹೇಳ್ತೇವಲ್ಲ, ನಿಧಾನಕ್ಕೆ ಹೋಗು ಅಂತ. ಅಂದರೆ ಈ ಎಲ್ಲ ನಿಧಾನ ಕೆಲಸ ಮಾಡೋವನು ಅವನೇನಾ ಅಂದರೆ ಅವನು ಚುರುಕಲ್ಲ ಅಂತ ಆಯ್ತಲ್ಲ. ಇದು ನಿಧಾನಂ. ನಿಧಾನ ಅನ್ನೋದಕ್ಕೆ ಇದಕ್ಕೊಂದು ವಿಶಿಷ್ಟವಾದ ಅರ್ಥ ಉಂಟು. ಏನು ಅಂದರೆ ಈ ಡಿಪಾಸಿಟ್ ಅಂತ ಒಂದು ಶಬ್ದ ಉಂಟು ಇಂಗ್ಲೀಷ್ ಒಳಗೆ. ನಮಗದು ಹೇಳಿದಾಗ ಬಹಳ ಬೇಗ ಅರ್ಥ ಆಗುತ್ತದೆ ಅಂತ ಆ ಶಬ್ದವನ್ನು ಹೇಳಿದೆ. ನಿಕ್ಷೇಪ ಅಂತ ಅಂದರೆ ಮೂಲಧನ. ಹಾಗಾಗಿ ಎಲ್ಲವೂ ತೆಗೆದ್ರೂ ಸಹ, ಎಲ್ಲವೂ ಅಳಿದ್ರೂ ಸಹ ಆ ಮೂಲಧನ ಮಾತ್ರ ಹಾಗೆ ಇರುತ್ತಲ್ಲ. ಹಾಗೆಯೇ ಈ ಪ್ರಪಂಚಕ್ಕೆ ಹಿಂದಿರುವಂತಹ ನಿಕ್ಷೇಪ ಅಂದರೆ ಈ ಪ್ರಪಂಚ ಅಳಿದಾಗಲೂ ಸಹ ಅದನ್ನು ನನ್ನಲ್ಲಿ ನಾನು ನಿಕ್ಷೇಪಿಸಿಕೊಳ್ತೇನೆ, ಇರಿಸಿಕೊಳ್ತೇನೆ. ಹಾಗಾಗಿ ಆ ನಿಕ್ಷೇಪವೂ ಸಹ ನಾನೇ. ನಿಧಾನಂ. ಅದಾದ ಮೇಲೆ ಬೀಜಂ. ಈ ಪ್ರಪಂಚ ಹುಟ್ಟೋದಕ್ಕೆ ಬೇಕಾದಂಥ ಬೀಜವೂ ನಾನೇ. ಮತ್ತು ಮುಂದಿನ ಶಬ್ದ ಅವ್ಯಯಂ. ನಾಶರಹಿತನಾದವನೂ ನಾನೇ. ಮಿಕ್ಕೆಲ್ಲವೂ ಸಹ ನಾಶ ಆಗತ್ತೆ ಅಲ್ಲ. ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲ ಸೃಷ್ಟಿ ಅದು ವಿಕಾರ, ಮತ್ತು ಸ್ಥಿತಿಯೂ ಒಂದು ದೃಷ್ಟಿಯಲ್ಲಿ ವಿಕಾರ, ಪ್ರಳಯವೂ ಒಂದು ದೃಷ್ಟಿಯಲ್ಲಿ ವಿಕಾರ. ಇದೆಲ್ಲ ವಿಕಾರವನ್ನೇ ಹೇಳಿ ವಿಕಾರ ಆಗುವುದೂ ನಾನೇ, ವಿಕಾರ ಆಗದೇ ಇರುವವನೂ ನಾನೇ ಅಂತ ಹೇಳ್ತಿದ್ದಾನಲ್ರಿ. ಏನು ರೀ ಇದು? ಹೌದಲ್ಲ, ವಿಚಾರ ಮಾಡಿ. ಪ್ರಪಂಚದಲ್ಲಿ ಒಂದೇ ವಸ್ತು ಇರೋದು ಅಂತ ಆದಮೇಲೆ ಆ ಎಲ್ಲ ರೂಪಗಳು ಅದರೊಳಗೆ ತಾನೇ ತೋರಬೇಕು. ಹಾಗಾಗಿ ನನ್ನಲ್ಲಿಯೇ ಸೃಷ್ಟಿ, ನನ್ನಲ್ಲಿಯೇ ಸ್ಥಿತಿ, ನನ್ನಲ್ಲಿಯೇ ಲಯ, ಕೊನೆಗೆ ನಾನು ಹೇಗಿರ್ತೀನಿ ಕೇಳಿದರೆ ಅವ್ಯಯಂ, ನಾಶರಹಿತವಾಗಿ ಇರ್ತೇನೆ. ನಾನೇ ಎಲ್ಲದಕ್ಕೂ ಆಧಾರ ಎನ್ನುವಂತಹ ಮಾತನ್ನು ಕೃಷ್ಣ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟ. ಇಲ್ಲಿಗೆ 12 ಹೊತ್ತು 22, 22 ಮತ್ತು 8 30 ವಸ್ತುಗಳನ್ನು ಕೃಷ್ಣ ಇಲ್ಲಿ ನಮಗೆ ಪರಿಚಯಿಸಿ ಈ ಎಲ್ಲ ವಸ್ತುಗಳಲ್ಲೂ ಸಹ ಇರುವವನು ನಾನೇ ಅಂತ ತನ್ನ ವಿಶ್ವರೂಪವನ್ನು ಪ್ರಕಟಪಡಿಸಿದ. ಅದರ ಜೊತೆಗೆ ಮತ್ತೆ 19ನೇ ಶ್ಲೋಕ. ಈ 19ನೇ ಶ್ಲೋಕದೊಂದಿಗೆ ಅವನ ವಿಶ್ವರೂಪ ವರ್ಣನೆ ಮುಗೀತದೆ. ತಪಾಮ್ಯಹಮಹಂ ವರುಷಂ ನಿಗೃಹ್ಣಾಮಿ ಉತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅರ್ಜುನ, ನಾನು ಈ ಸೂರ್ಯನಾಗಿ ತಾಪವನ್ನು ಉಂಟು ಮಾಡ್ತೇನೆ, ಮತ್ತು ನಾನು ಮಳೆಯನ್ನು ಸುರಿಸ್ತೇನೆ, ಮತ್ತು ಮಳೆಯನ್ನು ನಿಗ್ರಹಿಸ್ತೇನೆ, ಮತ್ತು ಅಮೃತವಾಗಿದ್ದವನು ನಾನೇ, ಮತ್ತು ಮೃತ್ಯುವಾಗಿದ್ದವನು ನಾನೇ, ಸತ್ತು ನಾನೇ, ಅಸತ್ತು ನಾನೇ. ಇದಿಷ್ಟು ಈ ಶ್ಲೋಕದ ಅರ್ಥ. ಏನು ಹೀಗಂದರೆ ನೋಡಿ, ತಪಾಮ್ಯಹಂ ಅಂತ, ಅಹಂ ತಪಾಮಿ, ನಾನು ತಾಪವನ್ನು ಉಂಟು ಮಾಡ್ತೇನೆ. ಯಾವ ರೂಪದಲ್ಲಿ ಇದ್ದು ತಾಪವನ್ನು ಉಂಟು ಮಾಡ್ತೇನೆ? ಆದಿತ್ಯನ ಅಂದರೆ ಸೂರ್ಯನ ರೂಪದಲ್ಲಿ ಇದ್ದು ನಾನು ತಾಪವನ್ನು ಉಂಟು ಮಾಡ್ತೇನೆ. ಇದರ ಹೆಚ್ಚಿನ ವಿವರಣೆಲ್ಲ ಮುಂದೆ ಬರುತ್ತೆ, ಸದ್ಯಕ್ಕೆ ಇಷ್ಟು ಅರ್ಥ ಸಾಕು. ಅದಾದಮೇಲೆ ಮುಂದಿನ ಶಬ್ದ ಅಹಂ ವರ್ಷಂ ನಿಗೃಹ್ಣಾಮಿ, ನಾನು ಮಳೆಯನ್ನು ಏನು ಮಾಡ್ತೇನೆ ಅಂದರೆ ತಪಾಮ್ಯಹಂ ವರ್ಷಂ ನಿಗೃಹ್ಣಾಮಿ, ಮಳೆಯನ್ನು ನಾನು ಸುರಿಸ್ತೇನೆ, ಅಲ್ಲ ನಿಗ್ರಹಿಸ್ತೇನೆ ಅಂತ. ಅಂದರೆ ಸೂರ್ಯನಲ್ಲಿ ಇದ್ದು ನಾನೇನು ಮಾಡ್ತೇನೆ ಅಂದರೆ ಕಾರ್ತೀಕ ಮಾಸದಿಂದ ಹಿಡಿದು ಕಾರ್ತೀಕ, ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ ಈ 8 ತಿಂಗಳಲ್ಲಿ ನಾನು ವರ್ಷಂ ನಿಗೃಹ್ಣಾಮಿ, ಮಳೆಯನ್ನು ಏನು ಮಾಡ್ತೇನೆ? ಸೂರ್ಯನ ಕಿರಣಗಳಿಂದ ಹೀರಿಕೊಳ್ತೇನೆ ಅಂತ. ಅದಾದಮೇಲೆ ಮುಂದಿನ ಶಬ್ದ ಉಂಟು ನೋಡಿ ಅಲ್ಲಿ, ಉತ್ಸೃಜಾಮಿ,
ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ ಈ 4 ತಿಂಗಳುಗಳಲ್ಲಿ ಏನು ಮಾಡ್ತೇನೆ ಅಂದರೆ 8 ತಿಂಗಳುಗಳಲ್ಲಿ ಹೀರಿದಂಥ ನೀರನ್ನು ಸೂರ್ಯನ ಕಿರಣಗಳಿಂದ ಏನು ಹೀರಿದ್ನಲ್ಲ ಆ ನೀರನ್ನು ಮತ್ತೆ ಈ 4 ತಿಂಗಳ ನಾನು ಭೂಮಿಗೆ ಸುರಿಸ್ತೇನೆ. ಉತ್ಸೃಜಾಮಿ, ಮಳೆಯಾಗಿ ನಾನು ಬಿಡ್ತೇನೆ. ಮತ್ತು ಮುಂದಿನ ಶಬ್ದ ಉಂಟೋಲಿ ಅಮೃತಂ ಚೈವ, ಅಂದರೆ ದೇವತೆಗಳಿಗೆ ಅಮೃತ ರೂಪನಾದವನು ನಾನೇ. ದೇವತೆಗಳಿಗೆ ಅಮೃತ ತುಂಬ ಇಷ್ಟ. ಕ್ಷೀರಸಾಗರ ಮಥನವನ್ನು ಮಾಡಿ ಮತ್ತು ಅಮೃತವನ್ನು ಪಡೆದು ಕುಡಿದ್ರಲ್ಲ, ಅವರು ಪಾನ ಮಾಡಿದಂಥ ಅಮೃತ ಬೇರೆ ಅಲ್ಲ, ನಾನೇ. ಅದೂ ಸಹ ನಾನೇ. ಅಮೃತ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಯಾವುದಕ್ಕೆ ಮರಣ ಇಲ್ಲವೋ ಅದು ಅಮೃತ. ಆತ್ಮವಸ್ತುವಿಗೆ ಎಲ್ಲುಂಟು ಮರಣ, ಬ್ರಹ್ಮವಸ್ತುವಿಗೆ ಮರಣ ಇಲ್ಲ. ಹಾಗಾಗಿ ನಿಜವಾದ ಅರ್ಥದಲ್ಲಿ ಅವನೇ ಅಮೃತ. ಹಾಗಿದ್ರೆ ಇವರು ಕುಡಿದಂಥ ಅಮೃತ ಇದು ಹೇಗೆ ಅಮೃತ ಅಂತ ಕೇಳಿದರೆ, ಹೆಚ್ಚು ಕಾಲಾವಸ್ಥಾಯಿ ಆದ್ದರಿಂದ ಅಮೃತ ಅಂತ ಕರೀತಾರೆ. ನಮ್ಮಲ್ಲಿ ಯಾವಾಗಲೂ ಹಾಗೇನೆ. ನಾವೇನು ಮಾಡ್ತೇವೆ ಅಂದರೆ, ತುಂಬ ರುಚಿಯಾಗಿದೆಯಾ, ಅಮೃತ ಅಂದ್ವಿ ನಾವು. ಯಾವುದೇ ಒಂದು ವಸ್ತು ಬಹಳ ಕಾಲ ಇತ್ತಾ, ಅದು ಶಾಶ್ವತ ಅಂದ್ವಿ. ಏನು ಶಾಶ್ವತ ಅಂದರೆ ಏನು? ಪ್ರಳಯ ಪರ್ವಂತೆ ಇರುತ್ತದು ಇಲ್ಲ. ಹಾಗಿದ್ರೆ ಏನು ಶಾಶ್ವತ ಅಂದರೆ ಏನು? ಸ್ವಲ್ಪ ಕಾಲ ಇರುವ ವಸ್ತುವಿಗಿಂತ ಹೆಚ್ಚು ಕಾಲ ಇರುತ್ತೆ ಅಂತ ಅಷ್ಟೇ ಅರ್ಥ ಅದಕ್ಕೆ. ಹಾಗೆ ಅಮೃತ ಅಂದರೆ ನಿಜವಾಗಿಯೂ ಅದು ಮರಣವನ್ನು ದೂರ ಮಾಡುತ್ತೆ ಅಂತಲ್ಲ, ಹೆಚ್ಚು ಕಾಲ ಬದುಕೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಅರ್ಥ. ಆದರೆ ನಿಜವಾದ ಅರ್ಥದಲ್ಲಿ ಅಮೃತ ಯಾರು? ಅವನೇ ನಿಜವಾಗಿಯೂ ಮೃತ, ಅಂದರೆ ಸಾವಿಲ್ಲದೆ ಇರುವವನು ಅಂತ ಅರ್ಥ. ಅದಾದಮೇಲೆ ಮುಂದಿನ ಶಬ್ದ ಉಂಟು ಮೃತ್ಯುಶ್ಚ. ಮೃತ್ಯು ಅಂದರೆ ಮರಣ, ಸಾವು. ಮನುಷ್ಯರಿಗೆ ಬರುವಂಥ ಮರಣವೂ ಸಹ ನಾನೇ ಅಂತ. ಹಾಗಾಗಿ ಅಮೃತವೂ ನಾನೇ, ಮರಣವೂ ನಾನೇ. ಅದಾದಮೇಲೆ ಮುಂದಿನ ಶಬ್ದ ಸತ್ತು ನಾನೇ, ಅಸತ್ತು ನಾನೇ ಅಂತ. ಏನು ಸತ್ತು ನಾನೇ, ಅಸತ್ತು ನಾನೇ ಅಂದರೆ ಇದು ಶಾಸ್ತ್ರದ ಶಬ್ದ. ಮತ್ಪನ ಸತ್ ಮೊನ್ನೆ ದಿವಸ ಬಂದಿತ್ತು. ಯಾವುದು ಸ್ವತಂತ್ರವಾಗಿ ಇರುತ್ತೋ, ಯಾವುದು ಅಧೀನ ಸತ್ತ ಅಂತ ನಾವು ಹೇಳ್ತೇವೆ, ಸ್ವತಂತ್ರ ಸತ್ತ ಅಂತ ಹೇಳ್ತೇವೋ ಅದು ಮಾತ್ರ ಸತ್ತು. ಅಂದರೆ ತನ್ನ ಇರುವಿಕೆಗೆ ಇನ್ನೊಂದರ ಆಶ್ರಯ ಯಾವುದಕ್ಕೆ ಇಲ್ಲವೋ ಅದು ಸತ್. ಯಾವುದು ಇನ್ನೊಂದರ ಆಶ್ರಯದಿಂದ ಇರುತ್ತೋ ಅದು ಅಸತ್. ಬ್ರಹ್ಮವಸ್ತು ಪ್ರಪಂಚಕ್ಕೆ ಮೂಲ ಕಾರಣ, ಅದು ಸ್ವತಂತ್ರ ಸತ್ತ, ಆದ್ದರಿಂದ ಅದು ಸತ್. ಪ್ರಪಂಚ ಅದರಲ್ಲಿ ತೋರ್ತಾ ಇದೆ ಅಂದರೆ ಇದರ ಇರುವಿಕೆ ಅದರ ಇರುವಿಕೆಯಿಂದಾಗಿ ಆಗಿದೆ, ಆದ್ದರಿಂದ ಇದು ಅಸತ್. ಹಾಗಾಗಿ ಸದಸಚ್ಚಾಹಮರ್ಜುನ, ಸತ್ತು ನಾನೇ, ಅಸತ್ತು ನಾನೇ. ಹಾಗಾಗಿ ಇರುವ ವಸ್ತು ಮತ್ತು ತೋರುವ ವಸ್ತು ಇದೆರಡೂ ಸಹ ನಾನೇ ಅಂತ ಹೇಳಿದ. ಇದನ್ನು ಇನ್ನೊಂದು ರೀತಿಯಲ್ಲೂ ಹೇಳ್ತಾರೆ. ಏನು ಅಂದರೆ, ಈ ಪಂಚಭೂತಗಳಲ್ಲಿ ಮೊದಲನೇದು ಆಕಾಶ, ಅದಾದಮೇಲೆ ವಾಯು ಅಲ್ವಾ? ಈ ಎರಡೂ ಸಹ ಇವೆ ಅಲ್ವಾ? ಆದರೆ ಇವು ಎರಡರ ರೂಪ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಕಾಣಿಸತ್ತಾ? ಇಲ್ಲ. ಅಂದರೆ ಯಾವ ವಸ್ತುವಿನ ರೂಪ ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ರೂ ಸಹ ಅದು ಇರುತ್ತೋ ಅದಕ್ಕೆ ಸತ್ತಂತ ಹೆಸರು. ಯಾವ ವಸ್ತುವಿನ ರೂಪ ನಮ್ಮ ಕಣ್ಣಿಗೆ ಕಂಡು ಇರುತ್ತೋ ಅದಕ್ಕೆ ಅಸತ್ ಅಂತ ಹೆಸರು. ಮುಂದಿನದು 3, ಅಗ್ನಿ, ಅಗ್ನಿಯಿಂದ ಬಂದಂತಹ ನೀರು, ಅದು ನೀರಿಂದ ಆದಂತಹ ಪೃಥಿವಿ ಅಲ್ವಾ? ಪಂಚಭೂತಗಳಲ್ಲಿ ರೂಪ ಇರುವಂತಹ ಮೊದಲ ಭೂತ ವಸ್ತುವೇ ಅಗ್ನಿ. ಅದಕ್ಕಿಂತ ಹಿಂದಿರುವಂತಹ ಎರಡಕ್ಕೆ ರೂಪ ಇಲ್ಲ, ಅದರಿಂದ ಅವುಗಳನ್ನು ಸತ್ ಅಂತ ಕರೀತಾರೆ. ಈ 3ಕ್ಕೆ ರೂಪವೂ ಇದೆ, ಇರುವಿಕೆಯೂ ಇದೆ. ಅಂದರೆ ಪ್ರಪಂಚದ ದೃಷ್ಟಿಯಿಂದ ನೋಡಿದಾಗ, ಬ್ರಹ್ಮವಸ್ತುವಿನ ದೃಷ್ಟಿಯಿಂದ ಅಲ್ಲ ಇರುವಿಕೆ ಅಂದರೆ. ಹಾಗಾಗಿ ರೂಪ ಇದ್ದು ನಮಗೆ ಅನುಭವಕ್ಕೆ ಬರ್ತವೆ, ಆದ್ದರಿಂದ ಇವುಗಳನ್ನು ಅಸತ್ ಅಂತ ಕರೀತಾರೆ. ಹೀಗೆ ಅಲ್ಲಿಗೆ ಏನು ಹೇಳ್ದಂಗಾಯಿತು? ಈ ಪಂಚಭೂತಗಳಲ್ಲಿರುವವನು ಸಹ ನಾನೇ ಅಂತ ಹೇಳ್ದಂಗಾಯಿತು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಇಷ್ಟಾದ ಮೇಲೆ ಈಗ
ಅರ್ಜುನ ಪ್ರಶ್ನೆ ಕೇಳಿದ ಮಧ್ಯದಲ್ಲಿ, ಕೃಷ್ಣ, ನಿನ್ನ ಈ ಒಂದು ಎಲ್ಲ ವಸ್ತುಗಳಲ್ಲೂ ನಿನ್ನ ಇರುವಿಕೆ ನನಗೆ ಸಾಮಾನ್ಯವಾಗಿ ಸ್ಥೂಲವಾಗಿ ನನ್ನ ಮನಸ್ಸಿಗೆ ಬಂತು. ಈಗ ಈ ವಿಶ್ವತೋಮುಖ ನೀನು ಅಂದರೆ ಸರ್ವವ್ಯಾಪಕ, ಎಲ್ಲ ವಸ್ತುಗಳಲ್ಲೂ ನೀನಿದ್ದೀ ಅಂತ. ಆದರೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಈ ನಿನ್ನ ಅಸ್ತಿತ್ವವನ್ನು ಈ ರೀತಿಯಾಗಿ ಒಪ್ಪಿಕೊಳ್ಳದೆ ಕೇವಲ ಕರ್ಮವೇ ಫಲವನ್ನು ಕೊಡ್ತದೆ ಅಂತ ಹೇಳಿ ಫಲದ ಬೆನ್ನು ಹತ್ತಿಯೇ ಕರ್ಮವನ್ನು ಮಾಡ್ತಾರಲ್ಲ. ಅಂದರೆ ಯಾವ್ಯಾವುದೋ ದೇವತೆಗಳನ್ನು ಫಲಕ್ಕಾಗಿ ಇವರು ಪೂಜಿಸ್ತಾರೆ. ಇದರಿಂದ ಅವರಿಗೆ ಎಂಥ ಫಲ ಆಗ್ತದೆ? ಯಾವ್ಯಾವುದೋ ದೇವತೆಯನ್ನು, ಅಂದರೆ ಆ ದೇವತೆಗಳೆಲ್ಲ ಸ್ವತಂತ್ರವಾದವುಗಳು ಹಾಗೆ ತಿಳಿಯುವುದರ ಮೂಲಕ ಈ ಬ್ರಹ್ಮವಸ್ತುವಿನ ಇರುವಿಕೆಯನ್ನು ಅಲ್ಲಗಳೆಯುವಂಥ ಒಂದು ಪ್ರಯತ್ನ ಪರ್ಯಾಯವಾಗಿ. ಇಂಥವರಿಗೆ ಏನು ಫಲ ಆಗ್ತದೆ ಅಂತ ಅರ್ಜುನ ಕೇಳಿದ. ಅದನ್ನು ಹೇಳೋದಕ್ಕೆ ಮುಂದಿನ 2 ಶ್ಲೋಕಗಳು ಹೊರಟು ನಿಂತಿವೆ. ಅಂದರೆ ಈ ಅನ್ಯ ದೇವತೆಯನ್ನು ಪೂಜಿಸುವವರಿಗೆ ಅನಿತ್ಯವಾದಂಥ ಕ್ಷಣಿಕವಾದಂಥ ಫಲಗಳು ಸಿಗ್ತವೆ ಅಷ್ಟೇ ಹೊರತು ಸಹ ಶಾಶ್ವತವಾದಂಥ ಮುಕ್ತಿ ಎನ್ನುವಂಥದ್ದು ಇಲ್ಲ ಅಂತ. ನಮ್ಮಲ್ಲಿ ಈ ಮೀಮಾಂಸಕರು ಅಂತ ಶಾಸ್ತ್ರಕಾರರಿದ್ದಾರೆ. ಅವರು ವೇದ ಇರುವುದೇ ಕಾಮ್ಯ ಫಲವನ್ನು ಕೊಡುವುದಕ್ಕೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವೇದದ ಪ್ರತಿಯೊಂದು ವಾಕ್ಯವೂ ಸಹ ವಿಧಿಯನ್ನು ಹೇಳಬೇಕು ಅಥವಾ ನಿಷೇಧವನ್ನು ಹೇಳಬೇಕು. ಇದನ್ನು ನೀನು ಮಾಡಬೇಕು ಅಂತ ಆಜ್ಞೆ ಮಾಡಬೇಕು ಅಥವಾ ಹೀಗೆ ಮಾಡಬಾರ್ದು ಅಂತ ಆಜ್ಞೆ ಮಾಡಬೇಕು. ಹೊರತು ವೇದ ಎನ್ನುವಂಥದ್ದು ಸಿದ್ಧವಾದ ಒಂದು ವಸ್ತುವನ್ನು ಬೋಧಿಸೋದಿಲ್ಲ ಅನ್ನೋದು ಅವ್ರ ವಾದ. ಸಿದ್ಧವಾದ ವಸ್ತು ಅಂದರೆ ಬ್ರಹ್ಮವಸ್ತು, ಬ್ರಹ್ಮವಸ್ತುವನ್ನು ವೇದ ತಿಳಿಸಿಕೊಡೋದಿಲ್ಲ ಅಂತ ಅವರ ಅಭಿಪ್ರಾಯ. ಇದು ಎಲ್ಲಿವರೆಗೆ ನಮ್ಮಲ್ಲಿ ದೃಢವಾಗಿತ್ತು ಅಂತ ಕೇಳಿದರೆ, ಸುಮಾರು 7ನೇ ಶತಮಾನದ ಕೊನೆಯ ಭಾಗದವರೆಗೂ ಇದು ಗಟ್ಟಿಯಾಗಿತ್ತು. ಮುಂದೆ ಆಚಾರ್ಯ ಶಂಕರರು ಇದನ್ನು ಅಲ್ಲಗಳೆದರು. ಉಪನಿಷತ್ತುಗಳಿದ್ದಾವಲ್ಲ, ಅವು ವಿಧಿಯನ್ನೂ ಮಾಡೋದಿಲ್ಲ, ನಿಷೇಧವನ್ನೂ ಮಾಡೋದಿಲ್ಲ. ಅವುಗಳಿಗೆ ಏನು ಅರ್ಥ? ಹಾಗಾಗಿ ವೇದದ ಅಂತಿಮವಾದಂಥ ಭಾಗ ಉಪನಿಷತ್ತು ಏನುಂಟಲ್ಲ, ಅದು ಸಿದ್ಧವಸ್ತುವಾದಂಥ ಬ್ರಹ್ಮವಸ್ತುವನ್ನೇ ಬೋಧಿಸೋದಕ್ಕೋಸ್ಕರ ಹೊರಟಿದೆ. ಹಾಗಾಗಿ ನೀವು ಹೇಳುವ ಹಾಗೆ ವೇದಕ್ಕೆ ಕೇವಲ ಕಾಮ್ಯ ಕರ್ಮ ಫಲವನ್ನು ತಿಳಿಸಿಕೊಡೋದು ಅಥವಾ ಅವುಗಳನ್ನು ಒದಗಿಸಿಕೊಡೋದು ಅಷ್ಟೇ ವೇದದ ಕೆಲಸ ಅಲ್ಲ. ವೇದ ಬ್ರಹ್ಮವಸ್ತುವನ್ನು ಬೋಧಿಸುತ್ತೆ, ಅದು ಸಿದ್ಧವಸ್ತುವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟು ನಿಂತಿದೆ ಅಂತ ಅವರು ಮುಂದೆ ಸಮರ್ಥನೆ ಮಾಡಿದರು. ಹಾಗಾಗಿ ಏನಾಯಿತು ಕೇಳಿದರೆ, ಉಪನಿಷತ್ತುಗಳ ಅರ್ಥ ಇದು ಅಂತ ಅದಕ್ಕೂ ಮೊದಲು ಇದ್ದದ್ದಿದ್ರೂ ಸಹ ಅದನ್ನು ಸರಿಯಾಗಿ ಪ್ರತಿಪಾದನೆ ಮಾಡುವಂಥ ಒಬ್ಬ ದಾರ್ಶನಿಕನ ಕೊರತೆ ಇತ್ತು ನಮ್ಮ ದೇಶದೊಳಗೆ. ಅದನ್ನು ಆಚಾರ್ಯ ಶಂಕರರು ಮುಂದೆ ಬಂದವರು ಮಾಡಿದರು. ಆ ಸಿದ್ಧವಸ್ತುವನ್ನು ವೇದದ ಅಂತಿಮವಾದ ಕೊನೆಯ ಭಾಗ ಉಪನಿಷತ್ತುಗಳು ಬೋಧಿಸ್ತವೆ. ಅಲ್ಲಿಯ ಹೊರಗಿನ ಭಾಗ ಬೇಕಿದ್ದರೆ ಕಾಮ್ಯಕರ್ಮಗಳನ್ನು ಅಥವಾ ನಾವು ಅಪೇಕ್ಷೆ ಪಟ್ಟಂಥ ಇನ್ಯಾವುದೋ ಕರ್ಮವನ್ನು ಅದರ ಫಲವನ್ನು ಪಡೆಯೋದಕ್ಕೆ ಅವು ಬೋಧಿಸ್ತವೆ, ಸಹಕಾರ ಕೊಡ್ತವೆ ಅಂಥೇಳಿ ಅದರ ಬಗ್ಗೆ ಆಕ್ಷೇಪ ಇಲ್ಲ ಅಂತ ಮೀಮಾಂಸಕರ ಬಾಯನ್ನು ಮುಚ್ಚಿಸಿದರು. ಆ ಮೀಮಾಂಸಕರು ಏನು ಹೇಳ್ತಾರೆ ಅನ್ನೋದನ್ನು ಈ 2 ಶ್ಲೋಕದಲ್ಲಿ, ವೇದ ಇರೋದೇ ಕಾಮ್ಯಕರ್ಮಗಳನ್ನು ಮಾಡಿ ಆ ಕಾಮ್ಯಕರ್ಮ ಫಲವನ್ನು ಪಡೆಯೋದಕ್ಕೆ ಅನ್ನೋದು ಮೀಮಾಂಸಕರ ಅಭಿಪ್ರಾಯ. ಕೃಷ್ಣ ಹೇಳ್ತಾನೆ, ಈ ಕಾಮ್ಯಕರ್ಮದ ಫಲವನ್ನೇ ನೆಚ್ಚಿಕೊಂಡು ಮುಂದೆ ಹೋದಾಗ ಅದು ಶಾಶ್ವತವಾದಂಥ ಫಲವನ್ನು ಕೊಡೋದಿಲ್ಲ. ಅದರಿಂದ ಸಿಗುವಂಥ ಫಲ ಕ್ಷಣಿಕ ಫಲ. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಆನೆಯ ದೇಹದ ಮೇಲೆ ಕುಳಿತಂತಹ ನರಿಯ ಕಥೆಯನ್ನು ನೆನಪಿಸಿಕೊಳ್ಳಿ. ಅದರಿಂದ ಅನುಕೂಲ ಆಗುವುದಕ್ಕಿಂತ ಅನಾನುಕೂಲ ಆಗುವುದೇ ಹೆಚ್ಚು ಅನ್ನೋದನ್ನು ಆ ಕಾಮ್ಯಕರ್ಮದ ವಿಚಾರವಾಗಿ ಮೀಮಾಂಸಕರು ಏನು ಹೇಳ್ತಾರೆ ಅನ್ನೋದನ್ನು ಕೃಷ್ಣ ಈ 2 ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾನೆ. ಅದನ್ನು ಮುಂದಿನ ಅವಧಿಯಲ್ಲಿ ಸೇರಿದಾಗ ನಾವು ನೋಡೋಣ. ಏಕೆಂದರೆ ಮತ್ತೊಮ್ಮೆ ಅದು ಶಾಸ್ತ್ರದ ವಿಚಾರ ಏನು ಹೇಳ್ತಾರೆ ಅಂತ, ಉಪನಿಷತ್ತು ಹೇಗೆ ಅದನ್ನು ಅಲ್ಲಗಳೆಯುತ್ತೆ ಅನ್ನೋದನ್ನು ಸಹ ನಾವು ನೋಡಬೇಕು. ಏನಿದ್ರೂ ಸಹ ಕಳೆದ 5 ದಿನಗಳಿಂದ ಈ ಚಿಂತನೆ ನಡೆದದ್ದು ನಿಮ್ಮೆಲ್ಲರ ಸಹಕಾರದಿಂದ. ಈ ಚಿಂತನೆಯ ಕಾರ್ಯಕ್ರಮಕ್ಕೆ
ಪ್ರಾಯೋಜಕರಾಗಿ ನಿಂತಹ ಶ್ರೀಮತಿ ಸುಧಾ ಮತ್ತು ಶ್ರೀ ಚಂದ್ರಶೇಖರ ದಂಪತಿಗಳು ಯಾವ ಉದ್ದೇಶದಿಂದ ಈ ಪ್ರಾಯೋಜಕತ್ವವನ್ನು ವಹಿಸಿಕೊಂಡ್ರೋ ಅದನ್ನು ಗೀತಾಚಾರ್ಯನಂಥ ಕೃಷ್ಣ ನೆರವೇರಿಸಿಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಅದರ ಜೊತೆಗೆ ಕಳೆದ 5 ದಿನಗಳಿಂದ ನೀವೆಲ್ಲರೂ ಕುಳಿತು ಕೇಳಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಆತ್ಮೀಯವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಚಿಂತನೆಗೆ ಆಧಾರವಾಗಿ ನಿಂತಹ ಗೋಖಲೆಯ ಸಂಸ್ಥೆಗೆ ಶ್ರೀಯುತ ರಾಮಸ್ವಾಮಿಗಳವರಿಗೆ ಮತ್ತು ಶ್ರೀಯುತ ರಾಮು ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ 5 ದಿನಗಳ ನನ್ನೆಲ್ಲ ವಾಕ್ಕುಸುಮಗಳನ್ನೂ ಸಹ ಕುಸುಮಗಳನ್ನು ಗೀತಾಚಾರ್ಯನ ಪದತಲದಲ್ಲಿ ಸಮರ್ಪಿಸಿ ಇನ್ನೊಮ್ಮೆ ನಿಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ನಮಸ್ಕಾರ.